ಈ ಒಂದು ಲೈವ್ ಬರೋದಕ್ಕೆ ಉದ್ದೇಶ ಏನಪ್ಪಾ ಅಂತಂದ್ರೆ ಪೆಹಲ್ಗಾಮ್ನಲ್ಲಿ ಏಪ್ರಿಲ್ 22 ಯಾವ ಒಂದು ಪ್ಲೇಸ್ ಅಲ್ಲಿ ಜನ ಜನ್ನತ್ ಅಂತ ಏನ್ ಕರಿತೀವಿ ಅದನ್ನ ನೋಡಕ್ಕೆ ಅಂತ ಹೋಗ್ತಾ ಇದ್ರು. ಅಲ್ಲಿ ಒಂದಷ್ಟು ಜನ ಇಸ್ಲಾಮಿಕ್ ಟೆರರಿಸ್ಟ್ ಪಾಕಿಸ್ತಾನದವರು ಒಂದಷ್ಟು ಜನ ಅಂತ ಹೇಳ್ತಿದ್ದಾರೆ. ಹಾಗೆ ಲೋಕಲ್ ಇದ್ದವರು ಕೂಡ ಅದನ್ನ ಸಪೋರ್ಟ್ ಮಾಡಿರುವಂತಹ ಶಂಕೆ ಇದೆ. ಹಾಗೆ ಕೆಲವೊಂದಷ್ಟು ಕಾಶ್ಮೀರಿಗಳ ಕೈವಾಡ ಇರುವಂತದ್ದು ಕೂಡ ಬಹಳಷ್ಟು ವಿಚಾರದಲ್ಲಿ ನಮ್ಗೆ ಗೊತ್ತಾಗ್ತಾ ಇರ್ಬೇಕಿದ್ರೆ ಈ ಒಂದು ಹಿಂದೂ ನರಮೇಧವನ್ನ ಎಲ್ಲಿ ನಿನ್ನ ಮತ ಯಾವುದು, ಜಾತಿ ಯಾವುದು, ಇದ್ಯಾವುದನ್ನ ಕೇಳದೆ ನಿನ್ ಧರ್ಮ ಯಾವುದು, ರಿಲಿಜನ್ ಯಾವುದು ಅಂತ ಕೇಳ್ಬಿಟ್ಟು ಅದು ಫ್ಯಾಮಿಲಿ ಎದುರುಗಡೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎದುರುಗಡೆ ಯಾವ ರೀತಿ ಕೊಂದ್ರಲ್ಲ ಬ್ರುಟಾಲಿಟಿಯಲ್ಲಿ. ಸೊ ಈ ಒಂದು ಹಿಂದೂ ನರಮೇಧವನ್ನ ನಾವು ಮಲ್ಟಿಪಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಇದು ಡೆಫಿನೆಟ್ಲಿ ಧರ್ಮದ ರಂಗನ್ನ ಹೊಂದಿರುವಂತಹ ಕೇಸ್, ಟೆರರಿಸ್ಟ್ ಆಕ್ಟಿವಿಟಿ. ಅಂಡ್ ಯಾರು ಈ ಟೆರರಿಸ್ಟ್ ಆಕ್ಟಿವಿಟಿಯಲ್ಲಿ ಇದ್ರು ಅವರು ಕೂಡ ಒಂದು ಮತಕ್ಕೆ ಸೇರಿದವರೇ. ಇದರ ಜೊತೆಗೆ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಯ ಇಶ್ಯೂ ಆಗಿರೋದಕ್ಕೆ ಇದನ್ನ ನಾವು ಕೆಲವೊಂದಷ್ಟು ಮಲ್ಟಿಪಲ್ ಆಂಗಲ್ ಅಲ್ಲಿ, ಮಲ್ಟಿಪಲ್ ಡೈಮೆನ್ಷನ್ ಅಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಇವತ್ತಿನ ನ್ಯೂಸ್ ಸೆನ್ಸ್ ನಲ್ಲಿ. ನಾನು ಕಾಶ್ಮೀರಕ್ಕೆ ಹೋಗಿ ಅಲ್ಲಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನ ತುಂಬಾ ರೀಸೆಂಟ್ ಆಗಿ ಅಂದ್ರೆ ಕಳೆದ ಆಗಸ್ಟ್ ನಲ್ಲಿ ಹೋಗಿದ್ದೆ. ಹಂಗೆ ನನಗೆ 2 ಕಾಶ್ಮೀರ ಕಾಣಿಸಿದೆ. ಅಂದ್ರೆ ಒಂದು ಆಲ್ಮೋಸ್ಟ್ 8ರಿಂದ ಒಂದು 10 ದಿನದ ಲೆಕ್ಕ. ಎಲ್ಲೆಲ್ಲಿ ಕಾಶ್ಮೀರದ ಗ್ರೇಟ್ ಲೇಕ್ ಅಂತ ಏನ್ ಹೇಳ್ತೀವಿ ಅದನ್ನ ನೋಡಿದೀನಿ. ಹಾಗೆ ಕಾಶ್ಮೀರದ ಹಾರ್ಟ್ ಅಂತ ಕರೆಯೋ ಶ್ರೀನಗರವನ್ನ ನೋಡಿದೀನಿ. ಅಲ್ಲಿರುವಂತಹ ಜನರಿಗೂ ಈ ಕಣಿವೆಯಲ್ಲಿ ಇರುವಂತಹ ಜನರಿಗೂ ಏನ್ ಡಿಫ್ರೆನ್ಸ್ ಇದೆ ಅನ್ನೋದನ್ನ ನೋಡಿದೀನಿ. ಜೊತೆಗೆ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಕಟ್ರಾ ಅಂತ ಒಂದು ಪ್ಲೇಸ್ ಇದೆ. ಈ ಕಾಶ್ಮೀರಕ್ಕೂ ಜಮ್ಮುವಿನ ಕಟ್ರಾಗೂ ಸಂಬಂಧನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಕಲ್ಚರಲ್ ಡಿಫ್ರೆನ್ಸ್ ಇದೆ, ಜಿಯೋಗ್ರಫಿಕಲ್ ಡಿಫ್ರೆನ್ಸ್ ಇದೆ, ಆಟಿಟ್ಯೂಡ್ ಡಿಫ್ರೆನ್ಸ್ ಇದೆ. ಆ ವೈಷ್ಣೋ ದೇವಿ ಅಂತ ಏನು ಶಕ್ತಿ ಪೀಠವನ್ನ ಕರಿತೀವಿ, ಪ್ರತಿ ವರ್ಷ ಅಲ್ಲಿ ಈ ಟೆರರಿಸ್ಟ್ ಅಟ್ಯಾಕ್ ಅನ್ನೋದು ಆಗತ್ತೆ. ಲಾಸ್ಟ್ ನಾನ್ ಹೋಗೋ ಸ್ವಲ್ಪ ದಿನದ ಹಿಂದೆ ರಿಯಾಸಿಯಲ್ಲಿ ಒಂದು ಬಸ್ ಅನ್ನ ತಡೆ ಹಿಡಿದು 2 ಪುಟಾಣಿ ಮಕ್ಕಳನ್ನ ಸೇರಿದ ಹಾಗೆ ಯಾರು ವೈಷ್ಣೋ ದೇವಿ ಯಾತ್ರಾರ್ಥಿಗಳಿರ್ತಾರೆ, ಪಾಪದವರು ಏನು ತಪ್ಪು ಮಾಡಿಲ್ಲ ಅಂತವರನ್ನ ಟಾರ್ಗೆಟ್ ಮಾಡ್ಕೊಂಡು ಮೊನ್ನೆ ಪೆಹಲ್ಗಾಮ್ನಲ್ಲಿ ಅದೇ ಧರ್ಮದ ಹೆಸರನ್ನ ಇಟ್ಕೊಂಡು ಅದೇ ಹಿಂದೂಗಳನ್ನ ಯಾರು ಕೊಂದಿದ್ರೋ ಅದೇ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಅನ್ನೋದು ರಿಯಾಸಿಯಲ್ಲಿ ಕೂಡ ಅಟ್ಯಾಕ್ ಮಾಡಿತ್ತು. ನಾನು ಈ 3 ಪ್ರದೇಶವನ್ನ ಪರ್ಸನಲಿ ನೋಡಿರೋದಕ್ಕೆ ನನಗೆ ಒಂದು ಐಡಿಯಾ ಇದೆ, ಗ್ರೌಂಡ್ ರಿಯಾಲಿಟಿ ಏನಿದೆ ಅನ್ನೋದಿದೆ. ಜೊತೆಗೆ ಎಲ್ಲಿ ಕಾಶ್ಮೀರದಲ್ಲಿ ಪೋಸ್ಟೆಡ್ ಇರುವಂತಹ ಕೆಲವೊಂದಷ್ಟು ಆರ್ಮಿ ಆಫೀಸರ್ಸ್ ನನಗೆ ಕೆಲವೊಂದಷ್ಟು ಮಾಹಿತಿ ಅನ್ನೋದನ್ನ ಅಥವಾ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆ ಉದ್ದೇಶದಿಂದ ಹೀಗೀಗ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಇರೋದಕ್ಕೆ ನಾನು ಒಂದು ಮಲ್ಟಿ ಡೈಮೆನ್ಷನ್ ಲೆವೆಲ್ ಅಲ್ಲಿ ಭಾರತೀಯರಾಗಿ ಕುತ್ಕೊಂಡು ನಾವ್ ಇದನ್ನ ಯಾಕೆ ನೋಡ್ಬೇಕು ಸದ್ಯದ ಪರಿಸ್ಥಿತಿಯಲ್ಲಿ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ನೋಡಿ, ಆ ಪೆಹಲ್ಗಾಮ್ ಅನ್ನೋ ಒಂದು ಪ್ಲೇಸ್ ಏನಿದೆ ಅದು ಒಂದ್ ಸ್ವಲ್ಪ ಈ ಸೆಂಟರ್ ಪ್ಲೇಸ್ ಅಂತ ಏನಿರುತ್ತೆ ಅದಕ್ಕಿಂತ ಸ್ವಲ್ಪ ದೂರದಲ್ಲಿದೆ. ಅಂಡ್ ಈ ಕಾಶ್ಮೀರದ ವ್ಯಾಲಿ ಇರಬಹುದು, ಹಿಮಾಚಲದಲ್ಲಿ ಇರಬಹುದು, ಅಲ್ಲಿ ದ ಮೇನ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಅಂತಂದ್ರೆ ಘೋಡಾ ಅಥವಾ ಪೋನಿ. ಅದನ್ನ ಯಾರು ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಅವ್ರನ್ನ ಘೋಡಾವಾಲಾಸ್ ಅಂತ ಹೇಳ್ತಾರೆ. ಅಲ್ಲಿ ಹೋಗ್ಬೇಕು ಅಂತಂದ್ರೆ ನೀವು ಅವ್ರು ಹೇಳಿರುವಂತಹ ದುಡ್ಡನ್ನ ಕೊಟ್ಬಿಟ್ಟು ಆ ಬೈಸರನ್ ಅನ್ನೋ ಮಿನಿ ಸ್ವಿಟ್ಜರ್ಲ್ಯಾಂಡ್ ಪಾಯಿಂಟ್ ಅಂತ ಏನಿದೆ ಅಲ್ಲ ಅದನ್ನ ನೋಡಕ್ ಹೋಗ್ಬೇಕು. ನಿಜವಾಗ್ಲೂ ಸ್ವರ್ಗಾನೇ ಅದು. ಅಂದ್ರೆ ಸ್ವರ್ಗ ಅಂತಂದ್ರೆ ಇದಕ್ಕಿಂತ ಜಾಸ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಕಾಶ್ಮೀರದ ಗ್ರೇಟ್ ಲೇಕ್ ಟ್ರೆಕ್ ಅನ್ನ ಮಾಡಿದ್ರಿ ಅಂತಂದ್ರೆ ಯಾಕೆ ಪಾಕಿಸ್ತಾನ ಈ ರೀತಿ ಯಾವಾಗ್ಲೂ ಖ್ಯಾತೆ ತೆಗಿತಾ ಇರುತ್ತೆ ಅನ್ನೋದಕ್ಕೆ ಒಂದು ಕ್ಲಾರಿಟಿ ಕೂಡ ಸಿಗುತ್ತೆ. ಅಷ್ಟು ಬ್ಯೂಟಿಫುಲ್ ಪ್ಲೇಸ್ ಅದು. ನಿಸರ್ಗ ಅನ್ನೋದಕ್ಕಿಂತನೂ ಅದನ್ನ ಡಿವೈನ್ ಅನ್ಬಹುದು, ಅಷ್ಟು ಬ್ಯೂಟಿಫುಲ್ ಪ್ಲೇಸ್. ಅಂತ ಪ್ಲೇಸ್ ಅಲ್ಲಿ ಈ ಸಮ್ಮರ್ ವೆಕೇಶನ್ ಟೈಮ್ ಬೇರೆ ಅವ್ರ ಫ್ಯಾಮಿಲಿ ಕರ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಿರೋದ್ರಲ್ಲಿ ಈ ಯುದ್ಧ ಮಾಡಕ್ ದಮ್ ಇರಲ್ಲ ಅಂತವ್ರು ಈ ಟೆರರಿಸಂ ಮಾಡೋದು. ಗಂಡಸ್ತನ ಇದ್ದವ್ರು ಯಾರು ಹಿಂಗಿದ್ ಕೆಲಸ ಮಾಡೋಕ್ ಬರೋದಿಲ್ಲ. ಅಥವಾ ಒಂದು ದೇಶ ಧರ್ಮದ ಮೇಲೆ ನಂಬಿಕೆ ಇರೋರು, ಅಭಿಮಾನ ಇರೋರು ಕೂಡ ಇದನ್ನ ಮಾಡಕ್ ಸಾಧ್ಯ ಇಲ್ಲ. ಅವ್ರು ಬಂದು ಅಲ್ಲಿ ಗಂಡಸರನ್ನ ಟಾರ್ಗೆಟ್ ಮಾಡಿ ನೀನ್ ಹಿಂದೂನಾ ಅಂತ ಕೇಳ್ಬಿಟ್ಟು ಆ ಮಕ್ಕಳಿಗೆ ಎದುರುಗಡೆ, ಹೆಂಡತಿ ಎದುರುಗಡೆ, ನಮ್ಮ ಕರ್ನಾಟಕದವ್ರ ಪಾಪ ಅವ್ರು ಪಲ್ಲವಿ ಅಂತ ಅನ್ಸುತ್ತೆ ಅವ್ರ ಹೆಸರು, ಅವ್ರು ಹೇಳ್ತಾ ಇದ್ರು, ಅಯ್ಯೋ ನೀನ್ ನನ್ ಗಂಡನ್ ಕೊಂದಿಯಲ್ಲೋ, ಮಂಜುನಾಥ್ ರಾವ್ ಅವರ ವಿಷಯವನ್ನ ಹೇಳ್ತಾ ಇರುವಾಗ ನನ್ ಗಂಡನ್ ಕೊಂದ್ಬಿಟ್ಟಿಯಲ್ಲ, ನನ್ಗಿನ್ ಬದುಕಿ ಏನ್ ಪ್ರಯೋಜನ ಇಲ್ಲ, ನನ್ ಮಗನ್ನು ಸಾಯಿಸ್ಬಿಡತ್ಲಾಗೆ ಅಂತ ಹೇಳಿದಾಗ ಅವ್ನು ಹೇಳ್ತಾನಂತೆ, ಜಾ ಮೋದಿಕೋ ಜಾಕೆ ಬತಾ ಅಂತ. ಅಂದ್ರೆ ಅವನ ದುರಹಂಕಾರ ಅನ್ನೋದು ಎಷ್ಟಿದೆ ನೋಡಿ. ಒಂದು ದೇಶದಲ್ಲಿ ಹಿಂದೂ ಅನ್ನೋ ಕಾರಣ ಯಾವ ದೇಶ ಹಿಂದೂಸ್ತಾನ ಅಂತ ಕರೆಸ್ಕೊಳತ್ತೆ ಅಲ್ಲಿ ಹಿಂದೂ ಆಗಿದ್ದಕ್ಕೆ ಕೊಲ್ತಾನೆ ಅಂತಂದ್ರೆ ಈ ಮನುಷ್ಯ ನಿಜವಾಗ್ಲೂ ಷಂಡನೆ. ಅವನಲ್ಲಿ ನೈತಿಕತೆ ಇತ್ತು ಅಂತಂದ್ರೆ, ಧೈರ್ಯ ಇತ್ತು ಅಂತಂದ್ರೆ, ದಮ್ ಇತ್ತು ಅಂತಂದ್ರೆ ಇಂಥ ಹೇಯ ಕೃತ್ಯಕ್ಕೆ ಕೈ ಹಾಕೋದಿಲ್ಲ. ಈಗ ಒಂದಷ್ಟು ನಮ್ಮ ದೇಶದ ಒಳಗಡೆ
ಪಾರ್ಟಿ ಅಂತ ಡಿವೈಡ್ ಆಗ್ಬಿಟ್ಟಿದ್ದಾರೆ, ಇದರಲ್ಲೂ ಪೊಲಿಟಿಕ್ಸ್ ಮಾಡೋರಿದ್ದಾರೆ, ಇದರಲ್ಲಿ ಒಂದಷ್ಟು ಜನ ಪೊಲಿಟಿಕಲ್ ಲೀಡರ್ಸ್ ಅನ್ನ ಸೇಫ್ ಗಾರ್ಡ್ ಮಾಡೋ ಸಲುವಾಗಿ ಒಂದು ನೆರೇಟಿವ್ ಅನ್ನ ಸೆಟ್ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವೊಂದಷ್ಟು ಜನ ಅದ್ ಯಾಕೋ ಗೊತ್ತಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಆರ್ಮಿ ಅಂದ ತಕ್ಷಣ ಅದು ದೇಶದ ಪರ, ಯಾವತ್ತೂ ದೇಶದ ಪರ. ನೀವ್ ಇಲ್ಲಿ ಆರ್ಮಿಯನ್ನ ಇವ್ರು ರಕ್ಷಣೆ ಮಾಡಿಲ್ಲ ಅಂತ ನಿಮ್ಗೆ ಏನು ಹೇಳಕ್ ಸಾಧ್ಯ ಇಲ್ಲ. ಡೆಫಿನೆಟ್ಲಿ ಇಲ್ಲಿ ಒಂದೊಂದಷ್ಟು ವರ್ಜನ್ಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ಅಂತ ಒಂದು ಪ್ಲೇಸ್ ಅಲ್ಲಿ ಯಾಕೆ ಆರ್ಮಿಯನ್ನ ನಿಯುಕ್ತಿ ಮಾಡಿರ್ಲಿಲ್ಲ ಅನ್ನೋದನ್ನ ಕೆಲವು ಜನ ಹೇಳ್ತಾ ಇದ್ರೆ, ಅಲ್ಲಿ ಪೆಹಲ್ಗಾಮ್ಗೆ ಪರ್ಮಿಷನ್ ಇರ್ಲಿಲ್ಲ, ಹಂಗಿದ್ದಕ್ಕೆ ನಾವು ಅಲ್ಲಿ ಚೆಕ್ ಪೋಸ್ಟ್ ನಲ್ಲಿ ಇರ್ಬಹುದು, ಅಥವಾ ಆ ಬೈಲ್ ಇದೆ ಅಲ್ವಾ, ಬೈಸೆರನ್ ಬೈಲ್ ಏನಿದೆ ಅಲ್ಲಿ ಆರ್ಮಿಯನ್ನಾಗ್ಲಿ ಪೊಲೀಸರನ್ನಾಗಿ ಇಡ್ಲಿಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ. ಏನಾಗ್ಬೇಕಿತ್ತು ಅದು ಆಗ್ ಹೋಗಿದೆ. ನಮ್ಮ ಹತ್ರ ಇವಾಗ ಅದನ್ನ ಅಂಡು ಮಾಡಕ್ ಸಾಧ್ಯ ಇಲ್ಲ. ಯಾರ್ಯಾರು ಕಳ್ಕೊಂಡಿದ್ದಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅನ್ನ ನಾವ್ ಅದೆಷ್ಟೇ ಸಾಂತ್ವನ ಹೇಳಿ, ನಾವ್ ಅದೇನೇ ಪರಿಹಾರ ಹೇಳಿ, ಎಂಥದ್ದೇ ಮಾಡಿದ್ರು ಕೂಡ, ಏನೇ ಮಾಡಿದ್ರು ಕೂಡ ನಮ್ಮ ಹತ್ರ ಆ ಹೋಗಿರೋರ್ನ ವಾಪಸ್ ತಂದ್ಕೊಡೋಕ್ ಸಾಧ್ಯ ಇಲ್ಲ. ಪಾಪ ಅದೊಂದು ಫೋಟೋ ತುಂಬಾ ವೈರಲ್ ಆಗ್ತಾ ಇತ್ತು ನೋಡಿ, ಒಬ್ಳು ಹುಡುಗಿ ಗಂಡನ್ ಶವದ ಪಕ್ಕ ಕೂತ್ಕೊಂಡಿದ್ದಾಳೆ. ಆ ಫೋಟೋ ನೋಡಿದಾಗ ಎಷ್ಟು ಹೋಟೆಲ್ ಸಂಕಟ ಆಗತ್ತೆ ಅಂತಂದ್ರೆ, ಒಂದೇ ತಿಂಗಳಲ್ಲಿ ಅವಳು ಎಲ್ಲದನ್ನು ನೋಡ್ಬಿಟ್ಲು. ಪಾಪ ಮದ್ವೆ ಆಯ್ತು, ಆ ಮದ್ವೆ ಆಗಿ ಖುಷಿಯಲ್ಲಿ ಹನಿಮೂನ್ಗೆ ಹೋದ್ರು, ಆ ಹನಿಮೂನ್ ಅಲ್ಲಿ ಏನ್ ಆಗ್ಬಾರ್ದಿತ್ತು ಅದಾಯ್ತು. ಇಂಥ ಪರಿಸ್ಥಿತಿಯಲ್ಲಿ ನಾವು ಅವ್ರಿಗೆ ಸಾಂತ್ವನ ಹೇಳೋಕ್ಕೂ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗೆ ಶಾಕ್ ಅಲ್ಲಿ ಇದೀವಿ. ಅಂಡ್ ಈ ಶಾಕಿಗೆ ಕಾರಣ ಆಗಿರುವಂತಹ ಆ ಇಸ್ಲಾಮಿಕ್ ಟೆರರಿಸ್ಟ್ ಗಳನ್ನ ಮಾತ್ರ ಅಲ್ಲ, ನಾವು ಬಹಳಷ್ಟು ವಿಚಾರಗಳನ್ನ ಸರಿಪಡಿಸೋದಿದೆ. ಆ ಸರಿಪಡಿಸೋದ್ ಏನು, ಮುಂದ್ ಹಿಂಗಿದ್ದ ಆಗ್ಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು. ಅಂಡ್ ಇದು ಮುಂದ್ ಹಿಂಗ್ ಆಗ್ಬಾರ್ದು ಅನ್ನೋದಕ್ ಕಾರಣ ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಾನು ನೋಡಿ, ಈ ಪಾಕಿಸ್ತಾನ ಹಾಗೂ ಈ ಇಸ್ಲಾಮಿಕ್ ಟೆರರಿಸ್ಟ್ ಅಂಡ್ ಪಾಕಿಸ್ತಾನ್ ಆರ್ಮಿ ಅನ್ನೋದೇನಿದೆ ಅಲ್ವಾ, ಇದೆಲ್ಲದನ್ನ ನಾವು ಸಪರೇಟ್ ಆಗಿ ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ. ಇದೆಲ್ಲವೂ ಒಂದೇ. ಈ ಪಾಕಿಸ್ತಾನದಲ್ಲಿ ಅಂದ್ರೆ ಭಾರತದ ಹತ್ರ ಒಂದು ಆರ್ಮಿ ಇದೆ, ರಷ್ಯಾ ಹತ್ರ ಆರ್ಮಿ ಇದೆ, ಬಟ್ ಪಾಕಿಸ್ತಾನದಲ್ಲಿ ಆರ್ಮಿ ಹತ್ರ ಪಾಕಿಸ್ತಾನ ಇದೆ. ಹಿಂಗಿರುವಾಗ ಅಲ್ಲಿ ಈ ಉಗ್ರ ಸಂಘಟನೆಗೂ ಪಾಕಿಸ್ತಾನದ ಆರ್ಮಿಯ ಆಟಿಟ್ಯೂಡ್ಗೂ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಪ್ರತಿ ಸರ್ತಿ ಈ ರೀತಿ ಖ್ಯಾತೆ ತೆಗೆಯೋದು, ಹಿಂದೂಗಳನ್ನ ಕೊಲ್ಲೋದು, ಅಲ್ಲಿ ಕಣಿವೆ ರಾಜ್ಯ ಅಂತ ಏನ್ ಕರಿತಾ ಇದ್ದೀವಿ, ಈಗ ಅದು ಕೇಂದ್ರಾಡಳಿತ ಪ್ರದೇಶ. ಯಾವಾಗ ಆರ್ಟಿಕಲ್ 370 ಅನ್ನೋದನ್ನ ತೆಗೆದು ಬಿಸಾಕ್ತು ಮೋದಿ ಗವರ್ಮೆಂಟ್, ಈಗ ಕೇಂದ್ರಾಡಳಿತ ಪ್ರದೇಶ. ಹಾಗಾಗಿ ಇದು ಡೈರೆಕ್ಟ್ ಆಗಿ ಅಮಿತ್ ಶಾ ಅವರ ಅಂಡರ್ ಅಲ್ಲಿ ಬರೋದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಯಾರ್ಯಾರೆಲ್ಲ ಗೌರ್ಮೆಂಟ್ ಮೇಲೆ ನಂಬಿಕೆ ಇಟ್ಟಿದ್ರು ಅವರೆಲ್ಲರೂ ಇವಾಗ ಕ್ವೆಶ್ಚನ್ ಮಾಡ್ತಾ ಇದ್ದಾರೆ, ಮಾಡಬೇಕು. ಅದ್ರ ಅರ್ಥ ಯಾರ್ಯಾರೆಲ್ಲ ಮೋದಿ ಗೌರ್ಮೆಂಟ್ ನ ಅಗೇನಿಸ್ಟ್ ಇದ್ದೀರಾ, ಈ ಸಮಯದಲ್ಲಿ ನೀವು ಪಕ್ಷಾತೀತವಾಗಿ ಸರ್ಕಾರದ ಪರವಾಗಿ ನಿಲ್ಬೇಕು. ಯಾಕೆಂತಂದ್ರೆ ನಾವಿವಾಗ ಮಾತಾಡ್ತಾ ಇರೋದು ಬಿಜೆಪಿ ಪಾರ್ಟಿ ಬಗ್ಗೆ ಅಲ್ಲ, ಭಾರತ ಸರ್ಕಾರದ ಬಗ್ಗೆ ಮಾತಾಡ್ತಾ ಇರೋದು. ನಾವು ಭಾರತದ ಸರ್ಕಾರವನ್ನ ಯಾರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಶ್ರೀಯುತ ನರೇಂದ್ರ ಮೋದಿ, ನಮ್ಮ ಪ್ರೈಮ್ ಮಿನಿಸ್ಟರ್. ನಿಮ್ಗೆ ಅವ್ರ ಇಷ್ಟ ಇರ್ಲಿ, ಪರ್ಸನಲಿ ಇಷ್ಟ ಇಲ್ಲದ್ದೇ ಇರ್ಲಿ, ಇಂಥ ಒಂದು ಸಮಯದಲ್ಲಿ ನಾವು ಸರ್ಕಾರವನ್ನ ತೀರಾ ಹಳಿಯೋದು, ಪ್ರಶ್ನಿಸೋದು, ಇವ್ರ ಹತ್ರ ಏನೂ ಸಾಧ್ಯ ಇಲ್ಲ, ಮತ್ತೊಂದಿಲ್ಲ ಮರದೊಂದಿಲ್ಲ ಅನ್ನೋದಿದೆ ಅಲ್ವಾ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ನಾವಿವಾಗ ಪಕ್ಷಾತೀತವಾಗಿ ನಮ್ಮ ಪರ್ಸನಲ್ ಅಫಿನಿಟಿ ಏನೇ ಇದ್ರೂ ಕೂಡ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಪರವಾಗಿ ಅವರ ಮನೋಬಲವನ್ನ ಹೆಚ್ಚು ಮಾಡುವ ಸಲುವಾಗಿ ಒಬ್ಬ ಭಾರತೀಯನಾಗಿ ನಿಂತ್ಕೋಬೇಕೇ ವಿನಃ ಇವ್ರು ಯಾಕೆ ಹಿಂಗ್ ಮಾಡಿದ್ರು, ಇವ್ರಿಗೆ ದಮ್ಮಿಲ್ವಾ, ಇವ್ರಿಗೆ ತಾಕತ್ತಿಲ್ವಾ, ಮತ್ತೊಂದಿಲ್ವಾ, ಯಾಕೆ ನಿಯುಕ್ತಿ ಮಾಡಿಲ್ಲ. ಡೆಫಿನೆಟ್ಲಿ ಇಂಟೆಲಿಜೆನ್ಸಿ ಫೇಲ್ಯೂರ್ ಆಗಿದೆ, ನೋ ಡೌಟ್ ಅಬೌಟ್ ಇಟ್. ಆದ್ರೆ ಈ ಸಮಯದಲ್ಲಿ ನಾವು ದೇಶದ ಒಳಗಡೆ ಪಕ್ಷ 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 ಅಂತ ಹೇಳ್ಕೊಂಡು ಕಿತ್ತಾಡ್ಕೊಳ್ಳೋ ಸಮಯ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕೆಲವೊಂದ್ ಸರ್ತಿ ನಾವು ನಮ್ಮ ಪಕ್ಷ ಇದು, ನಮ್ಮ ಸಿದ್ಧಾಂತ ಇದು, ನಮ್ಮ ಭಾಷೆ ಇದು, ನಮ್ದು ಐಡಿಯಾಲಜಿ ಇದು ಅಂತ ಕಿತ್ತಾಡ್ತೀವಿ. ಬಟ್ ಯಾವಾಗ ದೇಶದ ವಿಚಾರ ಬರುತ್ತೆ, ದೇಶದ ಭದ್ರತೆಯ ವಿಚಾರ ಬರುತ್ತೆ, ನಾವು ಭಾರತೀಯರಾಗಿ ನಿಂತ್ಕೊಂಡು ನೋಡ್ಬೇಕು. ಜೊತೆಗೆ ಏನೇನು ಕೆಲವೊಂದಷ್ಟು ಸ್ಟೆಪ್ ಗಳನ್ನ ಇಮಿಡಿಯೇಟ್ ಲೆವೆಲ್ ಅಲ್ಲಿ ಮೋದಿ ಸರ್ಕಾರ ತೆಗೆದುಕೊಂಡಿದೆ ಅಲ್ಲ, ಅದ್ರ ಬಗ್ಗೆ ಕೂಡ ನಾವು ಗಮನ ಹರಿಸ್ಬೇಕು. ಏನ್ ಮಾಡಕ್ ಆಗತ್ತೆ, ಇದನ್ನ ಬರೇ ಯುದ್ಧ ಮಾಡೋದ್ರಿಂದ ಅಥವಾ ಬರೇ ನಾವು ಅವ್ರನ್ನ ಬಿಡೋದಿಲ್ಲ ಅಂತ ಹೇಳೋದ್ರಿಂದ ಮುಗಿಯುವಂತದ್ದು ಅಲ್ಲ. ಪಾಕಿಸ್ತಾನ ಹುಟ್ಕೊಂಡಾಗಿಂದ ಇವತ್ತಿನವರೆಗೂ ಅದ್ರದ್ದೊಂದು ಪ್ಯಾಟರ್ನ್ ನಡ್ಕೊಂಡು ಬಂದಿದೆ. ಬರೇ ಉಗ್ರರನ್ನ ಬೆಳೆಸೋದು, ಕಾಶ್ಮೀರವನ್ನ ವ್ಯವಸ್ಥಿತವಾಗಿ ಹಣಿಯೋದು, ಯಾವಾಗ್ಲೂ ಆ ಕಾಶ್ಮೀರಕ್ಕೆ ಹೋಗೋದು ಅಂತಂದ್ರೆ ಜನರಿಗೆ ಹೆದರಿಕೆ ಆಗ್ಬೇಕು. ಅಂದ್ರೆ ಅದ್ರನ್ನ ಭಾರತವನ್ನ ಡಿಸ್ಟರ್ಬ್ ಮಾಡ್ಬೇಕು ಅಂತಂದ್ರೆ ಕಾಶ್ಮೀರ ಡಿಸ್ಟರ್ಬ್ ಮಾಡ್ಬೇಕು. ಹಾಗೆ ಈ ಕಾಶ್ಮೀರದಲ್ಲಿ ಶಾಂತಿ ನೆಲೆಸ್ಬಿಡ್ತು ಅಂತಂದ್ರೆ ಅವ್ರಿಗೆ ಪ್ರಾಫಿಟ್ ಇಲ್ಲ. ಈ ಟೆರರಿಸಂ ಅನ್ನೋದಿದೆ ಅಲ್ಲ, ಒಂದು ದಂಧೆ ಇದು. ಆ ದಂಧೆ ಮಾಡ್ಕೊಂಡು ಬರ್ತಾ ಇದೆ ಪಾಕಿಸ್ತಾನ ಕಳೆದ ಹಲವಾರು ಶತಮಾನಗಳಿಂದ. ಶತಮಾನ ಅನ್ನೋದಕ್ಕಿಂತ ದಶಕಗಳಿಂದ, ಎಸ್, ಒಂದು 70-75 ವರ್ಷದಿಂದ, ಯಾವಾಗ ಇಂಡಿಯಾ ಪಾಕಿಸ್ತಾನ ಪಾರ್ಟಿಷನ್ ಆಯ್ತಲ್ಲ ಆವಾಗಿಂದ, ಪಾಕಿಸ್ತಾನ ಹುಟ್ಟದಾಗಿಂದ ಮಾಡ್ತಾ ಇರೋದು ಇದೆ, ಮುಂದೆ ಮಾಡೋದು ಅದೇ. ಪಾಕಿಸ್ತಾನ ಬದಲಾಗಲ್ಲ, ಎಲ್ಲಿವರೆಗೂ ಪಾಕಿಸ್ತಾನ ಇರುತ್ತೆ.
ಕಣಿವೆ ಶಾಂತವಾಗಿ ಇರುವಂತಹ ಸಾಧ್ಯತೆ ಇಲ್ಲ. ಹಾಗಾಗಿಯೇ ಬಹಳಷ್ಟು ಜನ ವಾರ್ ಇಸ್ ದ ಓನ್ಲಿ ಸೊಲ್ಯೂಷನ್ ಅಂತ ಹೇಳ್ತಿರೋದು. ನಾನು ಕೂಡ ಅದನ್ನೇ ಬಿಲೀವ್ ಮಾಡ್ತೀನಿ. ಹಾಗೆ ನಮ್ಮ ಕೇಂದ್ರ ಸರ್ಕಾರ ಯಾರ ಕೈಯಲ್ಲಿದೆ, ನರೇಂದ್ರ ಮೋದಿ ಅವರ ಮೇಲೆ ನನಗೆ ಗೌರವನೂ ಇದೆ. ನಾನು ಅದನ್ನ ತುಂಬಾ ಓಪನ್ ಆಗು ಕೂಡ ಬಹಳಷ್ಟು ಸರ್ತಿ ಹೇಳಿದ್ದೀನಿ. ಎಟ್ ದ ಸೇಮ್ ಟೈಮ್ ಯಾವ ವಿಚಾರದಲ್ಲಿ ಇಲ್ಲಿ ಎಡವಲಾಗಿದೆ, ಗೊತ್ತಿದ್ದೋ ಗೊತ್ತಿಲ್ಲದೇನೋ, ಅದನ್ನ ಕೂಡ ನಾವು ಗಮನಿಸಬೇಕು. ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ. ಯಾಕೆ ಅಂತಂದ್ರೆ ಅಲ್ಲಿ ಬಂದಿರೋ ರಕ್ಕಸರಿದಾರಲ್ಲ, ಅಲ್ಲಿ ಎಷ್ಟು ಜನ ಸೇರ್ಬಹುದು, ಯಾರ್ಯಾರನ್ನ ಕೊಲ್ಬೇಕು, ಹೇಗೆ ಹಿಂದೂಗಳನ್ನ ಕೊಂದ್ರೆ ಅದು ಇಂಟರ್ನಲ್ಲಿ ಹಿಂದೂ ಮುಸ್ಲಿಂ ಕ್ರಿಯೇಟ್ ಮಾಡಿ ಭಾರತದಲ್ಲಿ ಆಂತರಿಕ ಭದ್ರತೆಯನ್ನ, ಆಂತರಿಕ ಸಮಸ್ಯೆಯನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಜೊತೆಗೆ ಒಂದ್ಸತಿ ಕಾಶ್ಮೀರದಲ್ಲಿ ಮತ್ತೆ ಹಿಂಗ್ ಡಿಸ್ಟರ್ಬೆನ್ಸ್ ಇದೆ, ಆರ್ಟಿಕಲ್ 370 ತೆಗೆದ್ರೂ ಕೂಡ ಏನು ಪ್ರಯೋಜನ ಆಗಿಲ್ಲ ಅಂತ ಒಂದಷ್ಟು ಜನ ಮೋದಿ ವಿರುದ್ಧವಾಗಿ ಮಾತಾಡೋಕೆ ಶುರು ಮಾಡ್ತಾರೆ. ನೋಡಿ, ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅನ್ನ ಹೆಂಗೆ ವ್ಯವಸ್ಥಿತವಾಗಿ ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಶದ ಒಳಗಡೆನೆ ಹಿಂದೂ ಮುಸ್ಲಿಂ ಇರುವಾಗ ಇದು ಏನಾಗುತ್ತೆ, ಒಂದು ಧರ್ಮದ ರಂಗನ್ನ ಪಡ್ಕೊಂಡಿರುವಾಗ, ಹಿಂದೂಗಳನ್ನೇ ಹುಡುಕಿ ಕೊಂದಿರುವಾಗ ಇನ್ನಷ್ಟು ಡಿಸ್ಟರ್ಬೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಯಾಕೆಂತಂದ್ರೆ ಡೆಫಿನೆಟ್ಲಿ ನಮ್ಗೆ ಇಮೋಷನಲಿ ಅದು ಜಾಸ್ತಿ ಟ್ರಿಗರ್ ಮಾಡುತ್ತೆ ಹಿಂದೂಗಳಿಗೆ, ಅಂಡ್ ಟ್ರಿಗರ್ ಮಾಡ್ಬೇಕು ಇದು. ಆದ್ರೆ ಈ ಸಮಯದಲ್ಲಿ ನಾವು ದೇಶದ ಒಳಗಡೆ ಕಚ್ಚಾಟ ಮಾಡ್ಕೊಂಡ್ವಿ ಅಂತಂದ್ರೆ ಲಾಭ ಆಗೋದು ದರಿದ್ರ ಪಾಕಿಸ್ತಾನಕ್ಕೆ. ಅದು ನೋಡಿ, ಟೆರರಿಸ್ಟ್ ಆಕ್ಟಿವಿಟಿ ಮಾಡಿದಾಗೆಲ್ಲ ನಮ್ಮವ್ರು ಅಂತ ಯಾವತ್ತೂ ಹೇಳ್ಕೊಂಡಿಲ್ಲ. ಅದು ನಮ್ಗವ್ರಿಗೂ ಸಂಬಂಧ ಇಲ್ಲ ಅಂತ ನಾಟಕ ಮಾಡೋದೇ ಪಾಕಿಸ್ತಾನ. ಅಲ್ಲಿನ ಆರ್ಮಿ ಜನರಲ್ ಇಂದ ಹಿಡಿದು ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಇಂದ ಹಿಡಿದು ಯಾರೂ ಕೂಡ ಯಾವತ್ತು ಬರ್ರೋ ಯುದ್ಧ ಮಾಡೋಣ ನಾವೋ ನೀವು ಅಂತ ಯಾವತ್ತೂ ಹೇಳಿಲ್ಲ, ಹೇಳೋದು ಇಲ್ಲ. ಅವರಿಗೆ ಅವರ ಯೋಗ್ಯತೆ ಗೊತ್ತು. ಅದಕ್ಕೋಸ್ಕರನೇ ಈ ತರ ನರಿ ಬುದ್ಧಿಯನ್ನ ಅವಾಗವಾಗ ತೋರ್ಸೋದು. ಹಾಗೆ ಆ ಕಾಶ್ಮೀರದಲ್ಲಿ ಪರಿಸ್ಥಿತಿ ಏನಿದೆ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಿರೋದಕ್ಕೆ, ನನ್ಗಾಗಿರುವಂತಹ ಎಕ್ಸ್ಪೀರಿಯನ್ಸ್ ನ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಶ್ರೀನಗರದಂತಹ ಒಂದು ಹಾರ್ಟ್ ಪ್ಲೇಸ್ ನಲ್ಲಿ ಓಪನ್ ಆಗಿ 2 CRPF ಯೋಧರು ಗನ್ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಅವ್ರ ಎದುರುಗಡೆ ಒಬ್ಬ ಸಾಬ ನನ್ಗೆ ಧಮಕಿ ಹಾಕ್ತಾನೆ. ನಾನು ಅದ್ರ ರಿಲೇಟೆಡ್ ಆಗಿ ಈಗಾಗಲೇ ಒಂದು ಕಾಂಟೆಂಟ್ ಅನ್ನ ಮಾಡಿದೀನಿ. ಐ ಮೆಟ್ ಅ ಪ್ರೌಡ್ ಪಾಕಿಸ್ತಾನಿ ಅಂತ ಹೇಳ್ಬಿಟ್ಟು ತಮ್ನೇಲ್ ಇರುತ್ತೆ, ಇದೇ ಚಾನೆಲ್ ನಲ್ಲಿ ಇದೆ. ದಯವಿಟ್ಟು ಅದನ್ನ ನೋಡಿ. ಅಲ್ಲಿ ವ್ಯಕ್ತಿತ್ವಗಳು ಹೇಗಿರುತ್ತೆ, ಭಾರತವನ್ನ ಯಾವಾಗ್ಲೂ ಏಲಿಯನೇಟ್ ಆಗಿ ಮಾತಾಡ್ತಾರೆ. ತನ್ನನ್ನ ತಾನು ಪ್ರೌಡ್ ಕಾಶ್ಮೀರಿ ಅಂತ ಹೇಳ್ಕೊಳಕ್ ಅವ್ರು ಹೆದರೋದಿಲ್ಲ. ಆದ್ರೆ ನಾನೊಬ್ಬ ಭಾರತೀಯ ಅಂತ ಹೇಳ್ಕೊಳ್ಳೋದು ತುಂಬಾ ಕಡಿಮೆ ಅಲ್ಲಿ. ಹಾಗೆ ಅಲ್ಲಿರೋರೆಲ್ಲ ಕೆಟ್ಟವರು ಅಂತ ನಾನು ಹೇಳೋದಿಲ್ಲ. ಪರ್ಸೆಂಟೇಜ್ ಅನ್ನೋದನ್ನ ಕೂಡ ನಾವು ಗಮನಿಸಬೇಕು. ಇಲ್ಲಿ ಎರಡೂ ಕಡೆಯಿಂದ ಕೆಲವೊಂದಷ್ಟು ವಿಚಾರದಲ್ಲಿ ನಾವು ಮುಂದುವರೆದು ಮಾತಾಡಬೇಕು, ಅಥವಾ ನಮ್ಮ ವ್ಯಕ್ತಿತ್ವವನ್ನ ಬದಲಾಯಿಸಿಕೊಳ್ಳುವಂತಹ ಅವಶ್ಯಕತೆ ಇದೆ ಆಸ್ ಅನ್ ಇಂಡಿಯನ್. ಯಾಕೆ ನೋಡಿ, ಕರ್ನಾಟಕದಲ್ಲಿ ನಾನು ಒಬ್ಬ ಪ್ರೌಡ್ ಕನ್ನಡಿಗ ಅಂತ ಹೇಳ್ಕೊಳ್ಳೋಕು, ಕಾಶ್ಮೀರದಲ್ಲಿ ನಾನೊಬ್ಬ ಪ್ರೌಡ್ ಕಾಶ್ಮೀರಿ ಅಂತ ಹೇಳ್ಕೊಳ್ಳೋಕು ಡಿಫ್ರೆನ್ಸ್ ಇದೆ. ಯಾಕೆ? ಕಾಶ್ಮೀರದ ಪರಿಸ್ಥಿತಿ ಹೇಗಿದೆ ಅನ್ನೋದು ನಮ್ಗೆ ಅರ್ಥ ಆಗ್ಬೇಕು. ಈ ಕಾಶ್ಮೀರದಲ್ಲಿ ಟೂರಿಸಂ ನಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಏನು ಬದಲಾವಣೆ ಆಗ್ತಾ ಇತ್ತು, ಅದು ಪಾಕಿಸ್ತಾನದ ಕಣ್ಕುಕ್ಕಿದೆ. ಆರ್ಟಿಕಲ್ 370 ತೆಗೆದಾದ್ಮೇಲೆ ಅಲ್ಲಿ ಟೂರಿಸಂ ಅನ್ನೋದನ್ನ ತುಂಬಾ ಪ್ರಮೋಟ್ ಮಾಡ್ತಾ ಇದ್ದಾರೆ, ಜನ ಬರ್ತಿದ್ದಾರೆ. ಆದ್ರೆ ಈ ರೀತಿ ಟೂರಿಸಂ ಜಾಸ್ತಿಯಾಗಿ ಅಲ್ಲಿರುವಂತಹ ಲೋಕಲ್ ಕಾಶ್ಮೀರಿ ಮುಸ್ಲಿಮರ ಕೈಗೆ ಏನಾದ್ರೂ ದುಡ್ಡು ಸಿಗ್ತಾ ಹೋಗ್ತು ಅಂತಂದ್ರೆ ಈ ಟೆರರಿಸ್ಟ್ ಗಳು ಆರ್ಗನೈಸೇಷನ್ ಅವರಿಗೆ ಈ ದುಡ್ಡು ಕೊಟ್ಟು ಇವರಿಂದ ಏನ್ ಇನ್ಫಾರ್ಮೇಶನ್ ತೆಗಿಸ್ತಾ ಇದ್ರು ಅಥವಾ ಹೆಲ್ಪ್ ತಗೊಳ್ತಾ ಇದ್ರು, ಲೋಕಲ್ ಕಾಶ್ಮೀರಿಗಳ ಹೆಲ್ಪ್ ಅನ್ನ ತಗೊಳ್ತಾ ಇದ್ರು, ಅದಕ್ಕೆ ಕತ್ತರಿ ಬೀಳತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಇವರಿಗೆ ದುಡ್ಡು ಸಿಗಬಾರ್ದು ಟೂರಿಸಂ ನ ಮೂಲಕ, ಅದಕ್ಕೆ ಏನ್ ಮಾಡಬಹುದು, ನಾನ್ ಡಿಸ್ಟರ್ಬ್ ಮಾಡ್ತೀನಿ, ಇಲ್ಲಿ ಜನಕ್ಕೆ ಟ್ರಿಪ್ ಬರೋಕೆ ಸೇಫ್ ಇಲ್ಲದೆ ಇರುವಂತಹ ಪ್ರದೇಶ ಅಂತ ಇಂಡಿಯಾಕ್ ತೋರಿಸ್ಕೊಡ್ತೀನಿ. ಅದನ್ನೇ ಮಾಡ್ತಿದ್ದಾರೆ ಅವರು. ಪ್ರತಿ ವರ್ಷ ಕಾಶ್ಮೀರದಲ್ಲಿ ಈ ರೀತಿ ಗಲಾಟೆ ಆಗತ್ತೆ, ಟೆರರಿಸ್ಟ್ ಆಕ್ಟಿವಿಟಿ ನಡೆಯುತ್ತೆ, ಹಿಂದೂ ಹೆಣ ಬೀಳುತ್ತೆ. ಪುಲ್ವಾಮಾ ಅಟ್ಯಾಕ್, ಒಂದು ನಮ್ಮ ಆರ್ಮಿಯನ್ನ ಟಾರ್ಗೆಟ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ಅಮಾಯಕರನ್ನ ಟಾರ್ಗೆಟ್ ಮಾಡ್ತಾರೆ. ಟಾರ್ಗೆಟ್ ಮಾಡಾದ್ಮೇಲೆ ಹೇಳೋದು ಮೋದಿಗೆ ಹೋಗಿ ಹೇಳು, ಮೋದಿಗೆ ಹೋಗಿ ಹೇಳು. ಏನ್ ಅರ್ಥ ನೋಡಿ, ಮೋದಿಯ ವಿರುದ್ಧವಾಗಿ ಭಾರತೀಯರನ್ನ ಹೊಡೆದೆಬ್ಸೋಕೆ ನೋಡ್ತಾರೆ, ಹಿಂದೂಗಳ ಎಮೋಷನ್ಸ್ ಅನ್ನ ಟ್ರಿಗರ್ ಮಾಡ್ತಾರೆ, ಕಾಶ್ಮೀರಕ್ಕೆ ಯಾರು ಟ್ರಿಪ್ ಬರಬಾರ್ದು ಅನ್ನೋದನ್ನ ಮಾಡ್ತಾರೆ, ಕಾಶ್ಮೀರಿಗಳಿಗೆ, ಕಾಶ್ಮೀರದಲ್ಲಿ ಇರುವಂತಹ ಮುಸ್ಲಿಮರಿಗೆ ನಾವು ಭಾರತೀಯರು ಅನ್ನುವಂತಹ ಮನಸ್ಥಿತಿ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಾರೆ. ಇದು ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೀತಾ ಇದೆ. ಅಂಡ್ ಇಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ, ಅಥವಾ ಪ್ರತಿಯೊಬ್ರು ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ನೋಡಿ 2000 ಜನ ಸೇರುವಂತಹ ಒಂದು ಪ್ಲೇಸ್ ಅಲ್ಲಿ ಇಂತಹ ಒಂದು 4 ಜನ 5 ಜನ ಬಂದ್ಬಿಟ್ಟು ಗುಂಡು ಹೊಡೆದು ಬಿಟ್ಟು ಹಿಂದೂ ಅನ್ನೋ ಕಾರಣಕ್ಕೋಸ್ಕರ ಆರಾಮಾಗಿ ಎಸ್ಕೇಪ್ ಆಗ್ತಾರೆ. ಬಿಕಾಸ್ ಅವ್ರಿಗೆ ಗೊತ್ತಿದೆ ಅಲ್ಲಿ ಸೆಕ್ಯೂರಿಟಿ ಇಲ್ಲ ಅಂತ. ನೆಕ್ಸ್ಟ್ ಇವರು ಇದೆಲ್ಲ ಆಪರೇಟ್ ಮಾಡ್ಬೇಕು ಅಂತಂದ್ರೆ ಒಂದಿನ ಬಂದ್ರು ಕೊಂದ್ರು ಹೋದ್ರು ಆಗಲ್ಲ. ವ್ಯವಸ್ಥಿತವಾಗಿ ಪ್ಲಾನ್ ಮಾಡ್ಕೊಳ್ಬೇಕು, ಎಷ್ಟೊತ್ತಿಗೆ ಬರ್ಬೇಕು, ಯಾವ ಟೈಮಲ್ಲಿ ಜನ ಜಾಸ್ತಿ ಇರ್ತಾರೆ, ಎಲ್ಲಿ ಉಳ್ಕೋಬೇಕು. ಇನ್ನು ಹೇಳೋ ಪ್ರಕಾರ 2 ಜನ ಅಫ್ಘಾನಿ ಸೇರಿರೋ ಪಶ್ತೂನ್ ಲ್ಯಾಂಗ್ವೇಜ್ ಅನ್ನ ಮಾತಾಡ್ತಾ ಇದ್ದಂತೆ, ಇಬ್ರು ಏನೋ ಲೋಕಲ್ ಲ್ಯಾಂಗ್ವೇಜ್ ಕಾಶ್ಮೀರಿ ಮಾತಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿರೋದು. ಅಂದ್ರೆ ಅವರೆಲ್ಲ ಇಲ್ಲಿ ಬಂದು ಕೆಲಸ ಮಾಡಿ ಆ ಮಾಡಸ್ ಆಪರಾಂಡಿಯನ್ನ ರೆಡಿ ಮಾಡಿರುವಾಗ ಲೋಕಲ್ ಸಪೋರ್ಟ್ ಇಲ್ಲದೆ ಇದ್ಯಾವುದು ಕೂಡ ನಡೆಯಕ್ ಸಾಧ್ಯ ಇಲ್ಲ.
ಡೆಫಿನೆಟ್ಲಿ ಲೋಕಲ್ ಸಪೋರ್ಟ್ ಇದೆ, ಅದರಲ್ಲಿ ದೂಸರಾ ಮಾತಿಲ್ಲ. ಈ ಲೋಕಲ್ ಸಪೋರ್ಟ್ ಕೊಡದೇ ಇರೋ ರೀತಿಯಲ್ಲಿ ನಾವು ಮುಂದೆ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಆಲೋಚನೆ ಮಾಡಲೇಬೇಕಿದೆ. ಜೊತೆಗೆ ಒಂದಷ್ಟು ಜನ ಲೋಕಲ್ಸ್ ಅವ್ರನ್ನ ಆಪರೇಟ್ ಮಾಡೋ ರೀತಿಯಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ ಅಂದ ತಕ್ಷಣ ನಾವು ಕಾಶ್ಮೀರದ ಎಲ್ಲಾ ಕಾಶ್ಮೀರಿ ಮುಸ್ಲಿಮರನ್ನ ಏಲಿಯನೇಟ್ ಮಾಡಿದ್ವಿ ಅಂತಂದ್ರೆ ನಮ್ಗಾಗಿರೋ ಗಾಯಕ್ಕೆ ನಾವೇ ಉಪ್ಪನ್ನ ಸುರ್ಕೊಂಡಂಗೆ ಆಗತ್ತೆ. ನೀವು ಲೆಕ್ಕ ಹಾಕಿ ಇದನ್ನ ಆಸ್ ಅನ್ ಇಂಡಿಯನ್, ಪಾಕಿಸ್ತಾನ ಹಾಗೂ ಈ ಇಸ್ಲಾಮಿಕ್ ಆರ್ಗನೈಸೇಷನ್ಸ್ ಟೆರರಿಸಂ ನ ಪ್ರಮೋಟ್ ಮಾಡ್ತಾ ಇರುವಾಗ ಏನೇನ್ ಪ್ಲಾನ್ ಮಾಡ್ತಾ ಇದ್ದಾವೆ, ಬರೇ ಕೊಲೆ ಅನ್ನೋದು, ಹತ್ಯೆ ಅನ್ನೋದು ಮಾತ್ರ ಆ ಪ್ರೊಪಗ್ಯಾಂಡಾದ ಪ್ಲಾನ್ ಅಲ್ಲ, ಆ ಷಡ್ಯಂತ್ರದ ಪ್ಲಾನ್ ಅಲ್ಲ. ಭಾರತವನ್ನ ಆಂತರಿಕವಾಗಿ ಹಣಿತಾ ಇದೆ. ಕಾಶ್ಮೀರವನ್ನ ಡಿಸ್ಟರ್ಬ್ ಮಾಡಿದ್ರೆ ಇಂಡಿಯಾವನ್ನ ಡಿಸ್ಟರ್ಬ್ ಮಾಡಿದ ಹಾಗೆ ಕ್ಲಿಯರ್ ಆಗಿ ಗೊತ್ತಿದೆ ಅವರಿಗೆ. ಹಾಗಾಗಿ ಈ ಸಂದರ್ಭದಲ್ಲಿ, ಈ ಪರ್ಟಿಕ್ಯುಲರ್ ವಿಷಯದಲ್ಲಿ, ವೆನ್ ಇಟ್ಸ್ ಮ್ಯಾಟರ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ, ಇಟ್ಸ್ ನಾಟ್ ದ ಟೈಮ್ to debate about religion or political party or language or state related issue. ಈಗ ನಾವೆಲ್ಲರೂ ಸಹ ಈ ಒಂದು ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ಇಂಡಿಯನ್ ಆಗಿ ನಿಂತ್ಕೊಂಡು ಆಲೋಚನೆ ಮಾಡಬೇಕು. ಈ ಸಂದರ್ಭದಲ್ಲಿ ಕೆಲವೊಂದಷ್ಟು ಜನ ನನ್ಗೆ ಎಷ್ಟು ಕೋಪ ಬಂತು, ಹಂಗೆ ಇವ್ರಿಗೆ ಮಾನ ಮರ್ಯಾದೆನೇ ಇಲ್ವಾ, ಯಾವ ಟೈಮಲ್ಲೂ ಇವ್ರು ಹಿಂದಿದ್ದೆ ಮಾತಾಡೋದಾ ಅಂತ. ನೋಡಿ, ನಮ್ಮ ದೇಶದಲ್ಲಿ ಹಿಂದುತ್ವ ಅನ್ನುವಂಥದ್ದು ಏನಿದೆ, ಅದರ ಪರಿಭಾಷೆ ಅನ್ನೋದು ಏನು ಅನ್ನೋದು ನಮ್ಗೆ ಅರ್ಥ ಆಗ್ಬೇಕು. ನೀವು ನಿಜವಾದ ಹಿಂದೂ ಆಗಿದ್ರಿ ಅಂತಂದ್ರೆ ನಮ್ಮ ಧರ್ಮ ಗ್ರಂಥಗಳಿಗೆ ಏನಿರುತ್ತೆ, ನಮ್ಮ ಸನಾತನ ಸಂಸ್ಕೃತಿ ಏನನ್ನ ಹೇಳುತ್ತೆ ಅನ್ನೋದನ್ನ ಮೂಲ ಕೃತಿಗಳನ್ನ ಓದಿ ತಿಳ್ಕೊಳ್ಳಿ. ಅದನ್ನ ಬಿಟ್ಟು ಯಾರ್ಯಾರು ಉಗ್ರ ಭಾಷಣ ಕೋರರು ಇರ್ತಾರೆ, QR ಕೋಡ್ ಪೇಮೆಂಟ್ ಅನ್ನ ಕೇಳ್ಕೊಂಡು ಭಿಕ್ಷೆ ಬೇಡವ್ರು ಇರ್ತಾರೆ, ಇವರೆಲ್ಲರ ಹಿನ್ನೆಲೆ ಏನಿರುತ್ತೆ ಅಂತಂದ್ರೆ ಸ್ತ್ರೀ ವಿರೋಧಿಗಳಿರ್ತಾರೆ, ಸ್ತ್ರೀ ಶೋಷಕರಿರ್ತಾರೆ, ಹೆಣ್ಮಕ್ಕಳ ವಿರುದ್ಧ ಇವರ ಆಟಿಟ್ಯೂಡ್ ಇರುತ್ತೆ. ಬಾಯಿ ಬಿಟ್ರೆ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತಿರ್ತಾರೆ, ಆದ್ರೆ ಹೆಣ್ಮಕ್ಕಳ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನ, ಕೆಟ್ಟ ಮಾತುಕತೆಯನ್ನ ಇವರ ಫಾಲೋವರ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಬಾಯಿ ಬಿಟ್ರೆ ಸು ಅಂತಾರೆ, ರ ಅಂತಾರೆ. ಇವರು ಇಂಥವರೆಲ್ಲ ಹಿಂದುತ್ವದ ನಾಯಕರಾಗೋಕೆ ಸಾಧ್ಯ ಅಲ್ಲ. ಸೌಜನ್ಯ ಕೇಸ್ನಲ್ಲಿ ಯಾರ್ಯಾರೆಲ್ಲ ಪಾಯಿಂಟ್ ಅನ್ನ ಮಾತಾಡದೆ, ಒಂದ್ ಹೆಣ್ಣು ಮಗಳಿಗೆ ನೋವಾಗಿದೆ, ಹಿಂದೂ ಹೆಣ್ಣು ಮಗಳು ಅವಳು, ಆ ಹಿಂದೂ ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿದವ್ರು ಯಾರು, ಅವನು ಯಾವನೇ ಆಗಿರ್ಲ್ರಿ, ಯಾರಂತ ನಮಗ್ ಗೊತ್ತಿಲ್ಲ ಅಂತಾನೆ ಅನ್ಕೊಂಡ್ಬಿಡೋಣ. ಫಾರ್ ದೇರ್ ಸೇಕ್, ಫಾರ್ ದೇರ್ ಡ್ರಾಮಾ ಇನ್ವೆಸ್ಟಿಗೇಷನ್ ಮಾಡಿ. ಯಾಕೆಂತಂದ್ರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಇಲ್ಲಿ ಪ್ರಜೆ ಹೇಳೋದೇ ನಡಿಬೇಕು. ಆ ಇನ್ವೆಸ್ಟಿಗೇಷನ್ ಆದ್ಮೇಲೆ ಯಾವನ್ ಸಿಕ್ಕಾಕೊಂಡ್ ಬಿಡ್ತಾನೆ, ಜಜ್ಮೆಂಟ್ ಕಾಪಿಯಲ್ಲಿ ಈಗ ಏನಿದೆ, ತಪ್ಪಿತಸ್ಥರು ಯಾರಪ್ಪ ಅಂತಂದ್ರೆ ಇಲ್ಲಿ ಯಾರು ತನಿಖೆ ಮಾಡಿದ್ದಾರೆ ಅವನನ್ನ ಒದ್ದು ಹಿಡಿದು ಎಳೆದು ಯಾಕೆ ತಪ್ಪು ಮಾಡಿದ್ಯಾ ಅಂತ ಕೇಳಿ ಒಂದು ಇನ್ವೆಸ್ಟಿಗೇಷನ್ ಆಗಿ ಯಾರು ನಿಜವಾದ ಅಪರಾಧಿ ಇರ್ತಾರೆ, ಅದು ಯಾರು ಆಗಿರ್ಬಹುದು, ಅಂತವರನ್ನ ಒದ್ದು ಒಳಗ್ ಹಾಕಿ. ಜೊತೆಗೆ ಈ ಸೌಜನ್ಯ ಕೇಸ್ನ ಮೂಲಕ ಒಂದು ಕೇಸ್ನಲ್ಲಿ ಮೂಲಕ ಒಂದು ಲಾ ಅಮೆಂಡ್ ಆಗುತ್ತೆ. ಈ ಅತ್ಯಾಚಾರಕ್ಕೆ ಏನಾದ್ರೂ ಲಾ ಅಮೆಂಡ್ಮೆಂಟ್ ಅನ್ನೋದು ಆಗ್ಬೇಕು ಅಂತಂದ್ರೆ ಇಂಥ ಪೊಟೆನ್ಶಿಯಲ್ ಕೇಸ್ಗಳಿಂದ, ನಿರ್ಭಯಾ ಕೇಸ್ನಲ್ಲಿ ಆಯ್ತು, ಅಂಥದ್ದೊಂದು ಪೊಟೆನ್ಶಿಯಲ್ ಕೇಸನ್ನ ನಾವು ಯಾಕೆ ಕನ್ಸಿಡರ್ ಮಾಡ್ಬೇಕು ಅಂತಂದ್ರೆ ಯಾರನ್ನೂ ಸರ್ವನಾಶ ಮಾಡ್ಬೇಕಂತ ಅಲ್ಲ. ಇಲ್ಲಿ ಧರ್ಮಸ್ಥಳ ಮಂಜುನಾಥನ ವಿಚಾರ ಬರಲೇಬಾರ್ದು. ನಮ್ಮ ದೇವಸ್ಥಾನ ಅವತ್ತು ಇತ್ತು, 800 ವರ್ಷದ ಹಿಂದೂ ಇತ್ತು, ಇನ್ನು 800 ವರ್ಷ 7 ಕೋಟಿ ವರ್ಷದ ನಂತರನು ಇರುತ್ತೆ. ದೇವರನ್ನ, ಹಿಂದುತ್ವವನ್ನ, ಸನಾತನ ಧರ್ಮವನ್ನ ಯಾವೊಬ್ಬ ಈ ಕೋಲಾಟ ಮಾಡೋ ಹೋರಾಟಗಾರರಿಂದ ಉಳಿಸ್ಕೊಂಡಿರೋದಲ್ಲ ನಾವು. ಯಥೋ ಧರ್ಮ ತಥೋ ಜಯ, ಅದರಿಂದನೇ ಸನಾತನ ಧರ್ಮ ಉಳಿದಿರೋದು. ಬಾಕಿಯವರೆಲ್ಲ ಯಾರು ಈ ಸನಾತನ ಧರ್ಮ, ಹಿಂದುತ್ವದ ಹೋರಾಟ ಅಂತ ಹೇಳ್ಕೊಂಡಿದ್ದಾರೆ, ಅವರಲ್ಲಿ ಎಷ್ಟು ಜನ ಬರೇ ಹೋರಾಟ ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ಹಿಂದುತ್ವದ ಅನುಯಾಯಿಯಾಗಿದ್ದಾರೆ ಅನ್ನೋದನ್ನ ಲೆಕ್ಕ ಹಾಕೊಳ್ಳಿ. ಆವಾಗ ನಿಮಗೆ ಹಿಂದುತ್ವ ಅಂತಂದ್ರೆ ಏನು, ಹಿಂದುತ್ವದ ಪರಿಭಾಷೆ ಅಂತಂದ್ರೆ ಏನು ಅಂತ ಅರ್ಥ ಆಗತ್ತೆ. ಜೊತೆಗೆ ಈ ಎಲ್ಲ ಕೋಲಾಟ ಮಾಡೋ ಹೋರಾಟಗಾರರು ಇರ್ತಾರಲ್ಲ, ಅವರು ಯಾರು ನನ್ನ ತರ ಕರೆಕ್ಟ್ ಆಗಿ ನಿಮ್ಗೆ ಹಿಂದುತ್ವವನ್ನ ಹೇಳುವಂತ ಪ್ರಯತ್ನ ಮಾಡ್ತಿರ್ತಾರೆ, ಅಂತವ್ರನ್ನ ಇವರು ಲೆಫ್ಟ್ ವಿಂಗು, ಇವ್ರು ಆ ವಿಂಗು, ಮತ್ತೊಂದು ವಿಂಗು, ಇವ್ರು ದೇಶದ್ರೋಹಿ, ಮತ್ತೊಂದು ದ್ರೋಹಿ, ಯಾರು ಕೇಸ್ ಆಗಿ ಅಂದರಾಗಿ ಬಂದಿರೋರು, ಅದು ಎಂತ ಕೇಸ್ ನನ್ ಬಾಯಲ್ಲಿ ಬರಬಾರ್ದು ಅಂತ ಕೇಸ್. ಇಂಥವ್ರನ್ನೆಲ್ಲ ಕೇಳುವಾಗ ಅಂಥವ್ರಿಗೆ QR ಕೋಡ್ ಹಾಕಿದ್ರು ಅಂತ ಏನೋ ದೊಡ್ಡ ಹೋರಾಟ ಮಾಡ್ತಿದ್ದಾರೆ, ಹಿಂದುತ್ವ ರಕ್ಷಣೆ ಮಾಡ್ತಿದ್ದಾರೆ ಅಂತ ನೀವು ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ತುಂಬಾ ಹುಷಾರಾಗಿರಿ. ಹಿಂದುತ್ವ ಅಂತಂದ್ರೆ ಸತ್ಯ, ಹಿಂದುತ್ವ ಅಂತಂದ್ರೆ ಧರ್ಮ, ಧರ್ಮ ಅಂತಂದ್ರೇನೆ ಸತ್ಯ, ಆಸ್ ಸಿಂಪಲ್ ಆಸ್ ದ್ಯಾಟ್. ಹಂಗಿರುವಾಗ ಈಗ ನಾವು ನಮ್ಮ ಹಿಂದುತ್ವದ ಪರಿಭಾಷೆಯನ್ನ ಅರ್ಥ ಮಾಡ್ಕೊಳ್ಳದೆ ಒಂದು ಕೋಮನ್ನ ಟಾರ್ಗೆಟ್ ಮಾಡ್ಕೊಂಡು ಇವ್ರನ್ನ ಹೊಡಿರಿ, ಬಿಡಿರಿ, ಕೊಲ್ರಿ, ಕೊಚ್ರಿ ಅಂತ ಹೇಳ್ಕೊಂಡ್ವಿ ಅಂತಂದ್ರೆ ನಾವು ಪಾಕಿಸ್ತಾನದ ಫೇವರ್ ಅಲ್ಲಿ ಕೆಲಸ ಮಾಡ್ದಂಗ ಆಗಲ್ವಾ? ಆಲೋಚನೆ ಮಾಡಿ ನೀವು. ನಮ್ಮ ದೇಶದ ಭದ್ರತೆಯ ಬಗ್ಗೆ ಮಾತಾಡ್ತಾ ಇರುವಾಗ ಮೋದಿ ಅವರನ್ನ ಬೈಯೋದಲ್ಲ. ಆಗಿದೆ, ಒಂದು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅಪ್ಪ, ಆಯ್ತು ಬಿಡಿ. ಇವಾಗ ಅದನ್ನೇ ಹಿಡ್ಕೊಂಡು ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ. ಈ ಆರ್ಟಿಕಲ್ 370 ತೆಗೆಸಿದ್ದು ಕೂಡ ನರೇಂದ್ರ ಮೋದಿಯ ಸರ್ಕಾರವೇ ಅಲ್ವೇ?
ಹೌದಾ ಅಲ್ವಾ? ಅಂಡ್ ಇನ್ನೊಂದು ನನ್ಗೆ ಲಾಜಿಕ್ ಅರ್ಥ ಆಗಲ್ಲ ಆಯ್ತಾ, ತುಂಬಾ ಜನ ನಿಮ್ ಮೋದಿ ಅಂತ ಹೇಳ್ತಾರೆ. ಏನು ಸ್ವಂತ ಸಂಬಂಧ ಇರುವಂತವ್ರು ಯಾರ್ದಾರು ಮಾತಾಡ್ತಿರೋದು ನಾವು? ಇಡೀ ದೇಶದ ಪ್ರಜೆಗಳಿಂದ ಆಯ್ಕೆ ಆಗಿರುವಂತಹ ಪ್ರಧಾನ ಮಂತ್ರಿ ಅವರು. ನನಗೂ ಕೂಡ ನಮ್ಮ ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿಯವರಿಗೆ ವೋಟ್ ಕೊಡದೇ ಇರಬಹುದು, ನಾನು ನಿಮ್ ಮುಖ್ಯಮಂತ್ರಿ ಅಂತ ಹಡಿಯೋಕ್ ಆಗಲ್ಲ. ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಾಗ ನನ್ನ ಮುಖ್ಯಮಂತ್ರಿ ಅಂತ ಕೂಡ ನಾನು ಒಪ್ಕೊಳ್ಬೇಕಾಗತ್ತೆ. ಜೊತೆಗೆ ಈ ನರೇಂದ್ರ ಮೋದಿ ಅವರಿಗೆ ವೋಟ್ ಹಾಕಿರೋರು ಕೇವಲ ಹಿಂದೂಗಳಲ್ಲ, ಎಲ್ಲ ಭಾರತೀಯರ ಎಲ್ಲ ಒಟ್ಟು ವೋಟನ್ನ ಕನ್ಸಿಡರ್ ಮಾಡಾದ್ಮೇಲೆ ನಮಗೆ ಈ ನಾಯಕ ಬೇಕು ಅಂತ ನಾವು ಆರಿಸ್ಕೊಂಡಿರೋದಲ್ವಾ? ಆ ನಾಯಕನನ್ನ ನಾವು ಇಂಥ ಕಷ್ಟದ ಸಮಯದಲ್ಲಿ ನಾನು ಏನೋ ಮಾಡ್ತೀನಿ, ನನಗೆ ಸಪೋರ್ಟ್ ಮಾಡಿ ಅನ್ನುವ ಹಾಗೆ ಕೇಳ್ತಾ ಇರುವಾಗ ಎಲ್ಲಾ ಪಕ್ಷಗಳ ಸಭೆಯನ್ನ ಕರೆದಿದ್ರು. ಆ ಟೈಮಲ್ಲಿ ನಂಗೆ ಈ ಸರ್ತಿ ಕೆಲವೊಂದಷ್ಟು ಒಳ್ಳೆ ಬೆಳವಣಿಗೆ ಅಂತ ಅನಿಸ್ತು. ಈ ಬಾಕಿ ಎಲ್ಲಾ ವಿಷಯದಲ್ಲಿ ಪೊಲಿಟಿಕ್ಸ್ ಮಾಡ್ಕೊಂಡು ಕಿತ್ತಾಡ್ಕೊಂಡು ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದವರು ಈ ಒಂದು ಸಂದರ್ಭದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಏನನ್ನ ಹೇಳುತ್ತೆ, ನಾವು ಅವರ ಪರವಾಗಿ ನಿಲ್ತೀವಿ ಅಂತ ಹೇಳಿದ್ದು ನನಗೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಈ ತರದ ಆಟಿಟ್ಯೂಡ್ ಇರಬೇಕು, ಆವಾಗ್ಲೇ ಡೆಮೋಕ್ರಸಿ ಗೆಲ್ಲಕ್ಕೆ ಸಾಧ್ಯ, ಹಾಗೆ ಒಂದು ದೇಶ ಸುಭದ್ರವಾಗಿ ಇರೋಕೆ ಸಾಧ್ಯ. ಪೊಲಿಟಿಕ್ಸ್ ಇರುತ್ತೆ, ಯಾವಾಗ್ಲೂ ಪೊಲಿಟಿಕ್ಸ್ ಇರುತ್ತೆ, ಬಾಕಿ ವಿಷಯದಲ್ಲಿ ನೀವು ಮಾಡ್ಕೊಳ್ಳಿ. ಈ ಹಗ್ಗ ಜಗ್ಗಾಟ, ಹೊಡೆದಾಟ, ಕೆಸರಾಟ ಬಾಕಿದಲ್ಲಿ ಮಾಡ್ಕೊಳ್ಳಿ. ಈ ವಿಷಯ ಇದೆ ಅಲ್ಲ, ಈ ವಿಷಯ ಬರೇ ಹಗ್ಗ ಜಗ್ಗಾಟದ ಪ್ರಶ್ನೆ ಅಲ್ಲ. ಒಂದು ದರಿದ್ರ ಪಾಕಿಸ್ತಾನವನ್ನ ಮಟ್ಟ ಹಾಕಬೇಕು ನಾವು, ಅದು ಫಾರ್ ಎವರ್. ಅಂಡ್ ನನ್ನ ಪ್ರಕಾರ ನಂಗೆ ಯಾಕೆ ಇವಾಗ ಯುದ್ಧ ಬೇಕು ಅಂತಂದ್ರೆ, ಡೆಫಿನೆಟ್ಲಿ ಪರ್ಸನಲ್ ಲೆವೆಲ್ ಅಲ್ಲಿ ಮಾನವೀಯತೆ ದೃಷ್ಟಿಯಿಂದ ನಾನು ಕೂಡ ಯುದ್ಧದಿಂದ ಏನೋ ಆಗತ್ತೆ ಅಥವಾ ಯಾರನ್ನೋ ಸಾಯಿಸೋದ್ರಿಂದ ನನಗೇನೋ ಸಾಧನೆ ಮಾಡ್ದಂಗ ಆಗತ್ತೆ ಅಂತ ನಾನು ನಂಬೋದಿಲ್ಲ. ಆದ್ರೆ ನೋಡಿ, ಈ ಪಾಕಿಸ್ತಾನ ಹಿಸ್ಟ್ರಿಯನ್ನ ತೆಗೆದು ನೋಡಿದ್ವಿ ಅಂತಂದ್ರೆ ಅದು ಕೂಡ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇದ್ದಾಗಲೇ ಇದು ಏನೇನ್ ಖ್ಯಾತೆ ತೆಗೆದಿದೆ. ಇಂಟರ್ನಲ್ಲಿ ಡಿಸ್ಟರ್ಬೆನ್ಸ್ ಬೇಕು ಅಂತ ಮಾಡ್ತಾ ಇರುವಾಗ ಇವರಿಗೆ ಎಷ್ಟು ಅಂತ ನಾವು ಪಾಪ ಪುಣ್ಯ ನೋಡೋದು? ಯಾಕೆ ನೋಡ್ಬೇಕು? ಈ ಕೆಲವು ಜನ ಇರ್ತಾರಾಯ್ತಾ, ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ನ ಲಿಬರಲ್ಸ್, ಅಯ್ಯೋ ಅಲ್ಲಿ ಪಾಕಿಸ್ತಾನದ ಪ್ರಜೆಗಳಿಗೆ ಏನ್ ಮಾಡಿದ್ದಾರೆ ತಪ್ಪು, ನಾವ್ ಯಾಕೆ ಅವರಿಗೆ ನೀರ್ ಕೊಡದ್ದೇ ಈ ರೀತಿ ಅಮಾನವೀಯತೆಯಿಂದ ಹ್ಯೂಮನ್ ರೈಟ್ಸ್ ಮತ್ತೊಂದು ಮರದೊಂದು. ಅರೆ, ಅವ್ರು ಪಾಕಿಸ್ತಾನದ ಪ್ರಜೆಗಳ ಮೇಲೆ ನನಗೆ ನೇರ ದ್ವೇಷ ಇಲ್ಲದೆ ಇದ್ರು ಪಾಕಿಸ್ತಾನ ಅನ್ನೋದನ್ನ ಹೋಲಾಗಿ ತಗೊಂಡು ಮಾತಾಡಿದಾಗ ನನ್ನ ದೇಶದ ಅಮಾಯಕರನ್ನ ಹಿಂದೂ ಅನ್ನೋ ಕಾರಣಕ್ಕೆ ಕೊಲ್ತಿದ್ದಾರೆ. ಅದಕ್ಕೆ ನಿಮ್ಮ ಪಾಕಿಸ್ತಾನ, ನಿಮ್ಮ ದೇಶ ಕಂಪ್ಲೀಟ್ ಸಪೋರ್ಟ್ ಅನ್ನ ಕೊಡ್ತಾ ಇದೆ. ಹಾಗಾಗಿ ಮಾಡಿದ್ದುಣ್ಣೋ ಮಹಾರಾಯ ಅಂತ ಅವರ ಕರ್ಮದಲ್ಲಿ ಈ ಸೋಕಾಲ್ಡ್ ಪಾಪದ ಪಾಕಿಸ್ತಾನಗಳ ಪ್ರಜೆಗಳು ಕೂಡ ಭಾಗವಹಿಸಬೇಕಾಗತ್ತೆ. ಇದು ಕಲೆಕ್ಟಿವ್ ಕರ್ಮ. ಈ ಕಲೆಕ್ಟಿವ್ ಕರ್ಮ ಮಾಡೋಕೆ, ಹಾಗೆ ಪಾಕಿಸ್ತಾನವನ್ನ ಪರ್ಮನೆಂಟ್ಲಿ ಡೆಸ್ಟ್ರಾಯ್ ಮಾಡಕ್ಕೆ ನಮ್ಗೆ ಯಾಕೆ ಇವಾಗ ಗೋಲ್ಡನ್ ಅಪಾರ್ಚುನಿಟಿ ಅಂತಂದ್ರೆ, ನೋಡಿ, ಫಸ್ಟ್ ಆಫ್ ಆಲ್ ಕೊಂದಿರೋದು ಧರ್ಮದ ಆಧಾರದ ಮೇಲೆ ಹಿಂದೂಗಳನ್ನ ಕೊಂದಿದ್ದಾರೆ. ನೆಕ್ಸ್ಟ್ ನರೇಂದ್ರ ಮೋದಿ ಅವರಿಗೆ ಹೋಗಿ ಹೇಳು ಅನ್ನುವಂತಹ ದಾರ್ಷ್ಟ್ಯವನ್ನ ತೋರಿಸಿದ್ದಾರೆ. ನೆಕ್ಸ್ಟ್ ಇವಾಗ ಅವ್ರ ಹತ್ರ ತಿನ್ನಕ್ಕೆ ಗತಿ ಇಲ್ಲ, ಕುಡಿಯೋಕೆ ಇವಾಗ ನೀರಿರೋದಿಲ್ಲ. ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮಾನ ಮರ್ಯಾದೆ ಮೊದಲೇ ಇಲ್ಲ. ರಷ್ಯಾ ನಮ್ಮ ಸಪೋರ್ಟ್ ನಿಲ್ಲುತ್ತೆ. ಇಸ್ರಾಯೇಲ್ ಓಪನ್ ಡಿಕ್ಲರೇಷನ್ ಅನ್ನ ಕೊಟ್ಟಿದೆ, ವಿ ಸ್ಟ್ಯಾಂಡ್ ವಿತ್ ಇಂಡಿಯಾ ಅಂತ. ಇದೇ ಟೈಮ್ ಅಲ್ಲಿ ಚೈನಾ ಮತ್ತೆ US ನ ಈ ಟ್ರೇಡ್ ವಾರ್ ಅನ್ನೋದು ಏನ್ ನಡೀತಾ ಇದೆ, ಅವರಿಬ್ರು ಅವ್ರದೇ ಟೆನ್ಷನ್ಸ್ ನಲ್ಲಿ ಇರ್ತಾರೆ. ಇಲ್ಲ ಅಂತಂದ್ರೆ ಈ ಬಿಡಾಡಿ ನಾಯಿಯನ್ನ ಸಾಕ್ತಾ ಇದ್ದಿದ್ದೆ ಈ ಚೈನಾ ಅಂಡ್ US. ಅವರಿಬ್ರು ಕಿತ್ತಾಡ್ಕೊಂಡು ಸಾಯ್ತಾ ಇರ್ಬೇಕಿದ್ರೆ ಅವರಿಬ್ರಿಗೆ ಅವ್ರವ್ರದ್ದೇ ಸಮಸ್ಯೆ ಇರುವಾಗ ಪಾಕಿಸ್ತಾನವನ್ನ ಪ್ರೊಟೆಕ್ಟ್ ಮಾಡೋಕ್ ಬರೋದು ತುಂಬಾ ಕಡಿಮೆ. ಓಪನ್ ಲೆವೆಲ್ ಅಲ್ಲಂತೂ ಡೆಫಿನೆಟ್ಲಿ ಬರೋದಿಲ್ಲ. ಅಂಡ್ ನೆಕ್ಸ್ಟ್, ಪಾಕಿಸ್ತಾನದಲ್ಲಿ ಅರಾಜಕತೆ ಇದೆ ಕಳೆದ 2-3 ವರ್ಷದಿಂದ. ಜೊತೆಗೆ ಆ ಬಲೂಚ್ ಪ್ರಾಂತ್ಯ ಅಂತ ಏನಿದೆ ಅಲ್ಲ ಪಾಕಿಸ್ತಾನದಲ್ಲಿ, ಈ ಮುಸ್ಲಿಂ ಬ್ರದರ್ಹುಡ್ ಈಸ್ ಯೂನಿವರ್ಸಲ್ ಅಂತ ಏನ್ ಹೇಳ್ತಾರೆ, ಅದು ಸುಳ್ಳು ಅನ್ನೋದು ಮಲ್ಟಿಪಲ್ ಟೈಮ್ಸ್ ಪ್ರೂವ್ ಆಗಿದೆ. ಪಾಕಿಸ್ತಾನದ ಬಲೂಚ್ ಪ್ರಾಂತ್ಯದ ಮುಸಲ್ಮಾನರು ಪಾಕಿಸ್ತಾನವನ್ನ ಒಪ್ಪೋದಿಲ್ಲ. ಕಳೆದ ಕೊರೋನಾ ಟೈಮಿಂದ ಅವರು ನಾವು ಸಪರೇಟ್ ಕಂಟ್ರಿ ಅಂತ ಹೋರಾಡ್ತಾ ಇದ್ದಾರೆ. ಅಂಡ್ ಈ ಬಲೂಚಿನ ಈ ಜನ ಎಂತ ಓಪನ್ ಮೈಂಡೆಡ್ ಅವರು ಅಂತಂದ್ರೆ, ಬರೇ ಯಾರನ್ನೋ ಕಳಿಸಲ್ಲ, ಈ ಭಾಷಣಕೋರರನ್ನ, ಫೋನ್ ಪೇ ಕಿರಾಕಿಗಳನ್ನ ಮಾಡ್ತಾರದಲ್ಲಿ ಮುಂದಿಡಲ್ಲ. ಅವರು ಯಾರ್ಯಾರು ಲೀಡರ್ಸ್ ಅಂತ ಇರ್ತಾರೆ ಅವರೇ ಹೊಡೆದಾಟಕ್ಕೆ ನಿಲ್ತಾರೆ, ಅವರೇ ದೇಶ ರಕ್ಷಣೆಗೆ ನಿಲ್ತಾರೆ. ಸೊ ಅರ್ಧ ಜನ ಅಲ್ಲಿ ದಂಗೆ ಎದ್ದು ಬಿಟ್ಟಿದ್ದಾರೆ. ಇನ್ ಪಾಕಿಸ್ತಾನದ ಇಂಟರ್ನಲ್ಲಿ ಕೂಡ ಸಾಕಷ್ಟು ಡಿಫ್ರೆನ್ಸ್ ಇದೆ. ಯಾಕೆಂತಂದ್ರೆ ತಿನ್ನ ಗತಿ ಇಲ್ಲ, ಕರೆಂಟ್ ಇಲ್ಲ, ಡೇಟಾ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಜಾಬ್ಸ್ ಇಲ್ಲ. ದರಿದ್ರ ಅಂತಂದ್ರೆ ಯಾವ್ದಾದ್ರು ದೇಶಕ್ಕೆ ಸಮೀಕರಣ ಮಾಡ್ಬೇಕು ಅಂತಂದ್ರೆ ಪಾಕಿಸ್ತಾನದು. ಇಂಥದ್ ಎಲ್ಲದು ನಮ್ಮ ವರ್ಕ್ ಅಲ್ಲಿ, ನಮ್ ಫೇವರ್ ಅಲ್ಲಿ ಇರುವಾಗ ಇದಕ್ಕಿಂತ ಗೋಲ್ಡನ್ ಅಪಾರ್ಚುನಿಟಿ ನಮಗ್ ಸಿಗಕ್ ಸಾಧ್ಯ ಇಲ್ಲ. ಡೆಫಿನೆಟ್ಲಿ ಇಂಡಿಯಾದ GDP ಅಲ್ಲಿ ದೊಡ್ಡ ಮಟ್ಟದಲ್ಲಿ ಫಾಲ್ ಆಗಬಹುದು, ರಿಸೋರ್ಸ್ ಅಲ್ಲಿ ಪ್ರಾಬ್ಲಮ್ ಆಗತ್ತೆ, ಸಮಯ ಅನ್ನೋದು ಕೂಡ ಹಿಡಿಯತ್ತೆ. ನಮ್ಮ ಆರ್ಮಿಗೆ ಏನು ರೆಡಿ ಆಗಬೇಕು ಒಂದು ಯುದ್ಧ ಮಾಡ್ಬೇಕಿದ್ರೆ ಅದಕ್ಕೆ ಸಮಯ ಬೇಕಾಗತ್ತೆ. ಇವತ್ ಮಾಡ್ದೆ ನಾಳೆ ಹೋಗಿ ಯುದ್ಧ ಮಾಡ್ದೆ ಈ ತರ ಆಗೋದಿಲ್ಲ.
ಒಂದು ಸಮಯ ಬೇಕು. ಆ ಸಮಯದವರೆಗೂ ಕರೆಕ್ಟ್ ಆಗಿ ಪ್ರಿಪೇರ್ ಆಗಿ ಯುದ್ಧಕ್ಕೆ ಹೋಗ್ಬೇಕು. ಯಾವ ಸ್ಟ್ರಾಟಜಿ ಮಾಡ್ಬೇಕು, ಹೆಂಗ್ ಮಾಡ್ಬೇಕು. ಅಂಡ್ ಇದೆಲ್ಲ ಆದ್ಮೇಲೆ ಇಂಟರ್ನ್ಯಾಷನಲ್ ಪ್ರೆಷರ್ ಅಂತ ಒಂದಿರುತ್ತೆ. ಬಟ್ ಈ ಟೈಮಲ್ಲಿ ಆ ಲೆವೆಲ್ ನ ಇಂಟರ್ನ್ಯಾಷನಲ್ ಪ್ರೆಷರ್ ಇರೋದಿಲ್ಲ. ಯಾಕೆ ಅಂತಂದ್ರೆ ಪೆಹಲ್ಗಾಮ್ ನಲ್ಲಿ ಮಾಡಿರುವಂತಹ ಹಿಂದೂ ಮೆಸಾಕರ್ ಅನ್ನೋದನ್ನ ಯಾರು ಕೂಡ ಸಪೋರ್ಟ್ ಮಾಡಕ್ ಸಾಧ್ಯ ಇಲ್ಲ. ಮಾಡಿದ್ರು ಅವರಿಗೆ ಕೇರ್ ಮಾಡುವಂತ ಅವಶ್ಯಕತೆ ಭಾರತಕ್ಕಿಲ್ಲ. ಭಾರತ ಇಡೀ ಪ್ರಪಂಚದಲ್ಲೇ ಇಂಡಿಯನ್ ಆರ್ಮಿ ಅಂತ ಏನಿದೆ, ದ 4th ಪವರ್ಫುಲ್ ಆರ್ಮಿ. ಹಂಗಿರುವಾಗ ನಾವ್ ಯಾರಿಗೂ ಏನಕ್ಕೆ ಹೆದರ್ಬೇಕು? ಹೆದರೋ ಅವಶ್ಯಕತೆ ಏನಿದೆ? ಅದ್ರ ಅರ್ಥ ತಲೆ ಗಟ್ಟಿ ಇದೆ ಅಂತ ಹೇಳ್ಬಿಟ್ಟು ಬಂಡೆಗೆ ಚಚ್ಕೊಳ್ಳೋದಲ್ಲ. ಸಮಯ ಸಂದರ್ಭವನ್ನ ನೋಡಿ ಪಾಕಿಸ್ತಾನದ ಮೇಲೆ ಯುದ್ಧನೇ ಮಾಡಬೇಕು. ನರೇಂದ್ರ ಮೋದಿ ಅವರು ಈ ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಿದ್ದಾರೆ ಅನ್ನುವಂತಹ ನಂಬಿಕೆಯನ್ನ ನಾನು ಇಟ್ಕೊಳ್ತೀನಿ. ಒಂದ್ ವೇಳೆ ಇದು ಯುದ್ಧ ಆಗ್ಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ನರೇಂದ್ರ ಮೋದಿ ಅವರಿಗೆ ವೋಟ್ ಮಾಡಿರುವಂತಹ ಬಹಳಷ್ಟು ಜನ ದೇಶಭಕ್ತರಿಗೆ ತುಂಬಾ ನಿರಾಸೆ ಆಗತ್ತೆ. ಇಲ್ಲಿ ಕೆಲವೊಂದಷ್ಟು ಜನ ಇರ್ತಾರಾಯ್ತಾ, ಚಮಚಗಳು ಅಂತ ಹೇಳ್ತಾರೆ ಅವ್ರನ್ನ ದೇಶಭಕ್ತರು ಅಂತ ಹೇಳ್ಬಾರ್ದು, ಅಥವಾ ಮೋದಿ ಭಕ್ತ ಅಂತಾನು ಹೇಳ್ಬಾರ್ದು, ಅಂಧಭಕ್ತ ಅಂತಾನು ನಾನು ಕರೆಯೋದಿಲ್ಲ. ಯಾಕೆಂತಂದ್ರೆ ಆ ಅಂಧಭಕ್ತಿ ಅನ್ನೋದನ್ನ ಈ ಎಕ್ಸ್ಟ್ರೀಮ್ ಲೆಫ್ಟ್ ಗಳು ಯೂಸ್ ಮಾಡ್ತಾರೆ, ಅಬ್ಯೂಸ್ ಅನ್ನೋ ತರದಲ್ಲಿ ಯೂಸ್ ಮಾಡ್ತಾರೆ. ನೋಡಿ, ಒಂದು ಸಮಯ ಆದ್ಮೇಲೆ, ಒಂದು ಪೇಷನ್ಸ್ ಮುಗಿದಾದ್ಮೇಲೆ ಮಹಾಭಾರತ ಹೆಂಗೆ ಎಂಡ್ ಆಗಿದ್ದು? ಕುರುಕ್ಷೇತ್ರ ಯುದ್ಧದಲ್ಲಿ ನಾವ್ ನಮ್ಮ ಪಾಡಿಗೆ ಎಷ್ಟು ಅಂತ ಇರೋದು? ಯಾಕೆ ಇರ್ಬೇಕು? ನಾನು ಸಿಂಹದ ಹಾಗೆ ಇರುವಾಗ ಒಂದು ಹುಚ್ಚುನಾಯಿ ಪದೇ ಪದೇ ವರ್ಷ ಬಂದು ಕಚ್ಚಿ 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 ಹೋಗುತ್ತೆ ಅಂತಂದ್ರೆ ಆ ಹುಚ್ಚುನಾಯಿ ಹೊಡೆದು ಕೊಲ್ಲಬೇಕು ತಾನೆ? ಇದನ್ನ ಮಾಡಬೇಕು. ಹಾಗಾಗಿ ನಾನು ಒಂದು ರಿಕ್ವೆಸ್ಟ್ ಅನ್ಕೊಳ್ಳಿ, ಅಥವಾ ಈ ರೀತಿ ಒತ್ತಾಯ ಅಂತ ಅನ್ಕೊಳ್ಳಿ, ಯುದ್ಧ ಅನ್ನೋದನ್ನ ಅದೆಷ್ಟು ಬೇಗ ಮಾಡ್ತೀವೋ, ಕರೆಕ್ಟ್ ಆಗಿ ಕಬ್ಬಣ ಕಾದಿದೆ, ಹೊಡಿಬೇಕು, ಹೊಡೆದು ಸರ್ವನಾಶ ಮಾಡ್ಬೇಕು. ಅಂಡ್ ಇವಾಗ ಈ ಬಾಂಗ್ಲಾದೇಶ ಮತ್ತೊಂದು ಮರದೊಂದು ಯಾವ್ಯಾವ್ದೆಲ್ಲ ಸಣ್ಣ ಪುಟ್ಟ ಕಂಟ್ರಿಗಳಿದಾವಲ್ಲ, ಅದ್ಯಾವುದು ಕೂಡ ಪಾಕಿಸ್ತಾನದ ಪರ ನಿಲ್ಲಕ್ ಸಾಧ್ಯ ಇಲ್ಲ. ಅವರವರೇ ಭಿಕ್ಷೆ ಬೇಡೋ ಪರಿಸ್ಥಿತಿಯಲ್ಲಿದ್ದಾರೆ. ಇದು ಸರಿಯಾದ ಸಮಯ. ನರೇಂದ್ರ ಮೋದಿ ಅವರು ಈ ಒಂದು ಸಮಯವನ್ನ ಸರಿಯಾಗಿ ಬಳಸ್ಕೊಂಡು, ಯಾರ್ಯಾರೆಲ್ಲ ಅವ್ರ ವಿರುದ್ಧವಾಗಿ ಯಾವಾಗ್ಲೂ ಹೇಳ್ತಿರ್ತಾರಲ್ಲ 54 ಇಂಚನ್ನ ತೋರಿಸೋ ಸಮಯ ಬಂತು ಅಂತ ಒಂಥರ ಕುಹಕ ಮಾಡ್ತಾ ಇರ್ತಾರೆ, ಅವ್ರೆಲ್ರಿಗೂ ಒಂದೇ ಸತಿ ಆ ಉಗ್ರವಾದಿಗಳು ಯಾವ ರೀತಿ ತಲೆಯಲ್ಲಿ ಗುಂಡು ಹೊಡೆದು ಸಾಯಿಸಿದ್ರಲ್ವಾ ನಮ್ಮ ಪಾಪದ ಹಿಂದೂಗಳನ್ನ, ಅದೇ ರೀತಿ ಸುಮ್ನೆ ನರೇಂದ್ರ ಮೋದಿಯನ್ನ ವಿರೋಧ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಏನನ್ ಬೇಕಾದ್ರೂ ವಿರೋಧ ಮಾಡಕ್ ಹೋಗ್ತಾರಲ್ವಾ, ಅಂತವರಿಗೂ ಕೂಡ ಯುದ್ಧದ ಮೂಲಕ ಅವರ ಹಣೆಗೆ ಕೂಡ ಗುಂಡನ್ನ ಇಡಬೇಕು ಅಂತ ಒಂದು ಸುವರ್ಣ ಅವಕಾಶ ಬಂದಿದೆ. ಹಾಗಾಗಿ ನರೇಂದ್ರ ಮೋದಿ ಅವರ ಹತ್ರ ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ಯುದ್ಧ ಯಾವಾಗ ಮೋದಿಜಿ ಮಾಡ್ಬೇಕು? ಯುದ್ಧವನ್ನ ಪದೇ ಪದೇ ಈ ರೀತಿ ಖ್ಯಾತೆ ತೆಗೆಯೋದು, ಹಿಂದೂಸ್ತಾನದಲ್ಲಿ ಹಿಂದೂ ಆಗಿ ಹುಟ್ಟಿರುವಂತವರನ್ನ ಕೆರಳಿಸೋದು, ಭಾರತದ ಒಳಗಡೆ ಹಿಂದೂ ಮುಸ್ಲಿಂ ಜಗಳ ಎಬ್ಸೋರನ್ನ, ಜೊತೆಗೆ ಪ್ರತಿ ವರ್ಷ ಅದನ್ನೇ ರಿಪೀಟ್ ಮಾಡೋರನ್ನ, ಕಾಶ್ಮೀರದ ಕಣಿವೆಯಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿ ಅಲ್ಲಿ ಟೂರಿಸಂ ಅನ್ನ ಅಫೆಕ್ಟ್ ಮಾಡೋರನ್ನ, ಜೊತೆಗೆ ಈ ಕಾಶ್ಮೀರದ ಪರಿಸ್ಥಿತಿಯನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಎಷ್ಟು ಬಡತನ ಇದೆ ಅಂತಂದ್ರೆ, ಪ್ರಾಕೃತಿಕವಾಗಿ ಎಷ್ಟು ಶ್ರೀಮಂತಿಕೆ ಇದೆಯೋ ಕಾಶ್ಮೀರದಲ್ಲಿ, ಫೈನಾನ್ಷಿಯಲಿ ಅಷ್ಟೇ ಬಡತನ ಇದೆ. ಜಾಬ್ಸ್ ಇಲ್ಲ ಅವರಿಗೆ. ಈ ಘೋಡಾವಾಲ ಅಥವಾ ಸಣ್ಣ ಪುಟ್ಟ ಏನಾದ್ರೂ ಡ್ರೈ ಫ್ರೂಟ್ ಬಿಸ್ನೆಸ್, ಹೂವಿನ ಬಿಸ್ನೆಸ್, ಹಿಂಗಿದನ್ನ ಮಾತ್ರ ಮಾಡ್ಕೊಂಡು ಬೇಸಿಕ್ ಲೈಫ್ ಸ್ಟೈಲ್ ಅಲ್ಲಿ ಇರ್ತಾರೆ. ಅಲ್ಲಿರುವಂತಹ ಕಣಿವೆ, ಯಾರು ವ್ಯಾಲಿಯಲ್ಲಿ ಬದುಕ್ತಾ ಇರ್ತಾರಲ್ಲ ಅಂತವರಿಗೆ ಈ ರಾಡಿಕಲೈಸೇಷನ್ ಅನ್ನೋದು ಇನ್ನೂ ರೀಚ್ ಆಗಿಲ್ಲ. ಯಾರು ಸೆಂಟ್ರಲ್ ಪ್ಲೇಸ್ ಅಲ್ಲಿ ಇರ್ತಾರೆ, ಈ ಶ್ರೀನಗರದ ಪ್ಲೇಸ್ ಅಲ್ಲಿ ನಾನು ಹೇಳ್ದಲ್ಲ, ಒಬ್ಬ ಸಾಬ ನನ್ಗೆ ಧಮಕಿ ಹಾಕಿದ್ದ, ಹೆಣ್ಣು ಮಕ್ಳು ಹೆಂಗ್ ಮಾತಾಡ್ಬೇಕು, ಯಾವ ಟೋನಲ್ಲಿ ಮಾತಾಡ್ಬೇಕು ಅನ್ನೋ ಶರಿಯಾ ಕಾನೂನಿನ ಮನಸ್ಥಿತಿ ಅವನು. CRPF ಯೋಧರ ಎದುರುಗಡೆ ಗನ್ ಇದ್ರೂ ಕೂಡ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹಾಕ್ತಾ ಇದ್ದ ಅವನು ನನ್ನ ಎದುರುಗಡೆ. ಎಲ್ಲ ಎಷ್ಟು ಉರಿಬೇಕು ನನಗೆ? ಲೆಕ್ಕ ಹಾಕಿ. ಅಲ್ಲಿನ ಪರಿಸ್ಥಿತಿ ಹೀಗಿದೆ, ಅಲ್ಲಿನ ವ್ಯಕ್ತಿತ್ವ ಹೀಗಿದೆ. ಟೂರಿಸಂ ನಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮನ್ನ ಅವರು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾರೆ ಅನ್ನೋ ಫೀಲಿಂಗ್ ಅನ್ನ ಬಿಡ್ತಾರೆ. ನೀವು ನಮ್ಮ ಹಿಂದೂಸ್ತಾನದ ಪಾರ್ಟ್ ಅಂತ ನಾವು ಒಪ್ಕೊಳ್ಬೇಕು. ಯಾಕೆಂತಂದ್ರೆ ಇವಾಗಿನ ಜನರೇಷನ್ಗೆ ಏನಿದೆ ಅಲ್ವಾ, ಅದೇನ್ ರಾಡಿಕಲ್ ಆಗ್ಬೇಕೋ ರಾಡಿಕಲೈಸೇಷನ್ ಅಲ್ಲಿ ಕಳೆದೋಗ್ಬಿಟ್ಟಿದೆ. ಅವ್ರನ್ನ ಫೋಕಸ್ ಮಾಡಿ ಅವ್ರನ್ನ ಬೈಕೊಂಡು, ಅಥವಾ ಈಗ ನೋಡು ಇವ್ರು ಮುಸಲ್ಮಾನ್ರು ಹಿಂಗ್ ಮಾಡ್ತಾರೆ ಹಂಗ್ ಮಾಡ್ತಾರೆ ಅಂತ ಇಂಥ ಸಮಯದಲ್ಲಿ ಮಾತಾಡೋದ್ರಿಂದ ಪ್ರಯೋಜನ ಆಗಲ್ಲ. ನಮ್ಮ ದೇಶಕ್ಕೆ ನಷ್ಟ ಆಗತ್ತೆ, ಕಂಟ್ರಿಗೆ ಡ್ಯಾಮೇಜ್ ಆಗತ್ತೆ. ಅದರ ಬದಲಾಗಿ ಸದ್ಯದ ಕಾಶ್ಮೀರಿ ಮುಸಲ್ಮಾನರು ಯಾರಿರ್ತಾರೆ, ಯಂಗ್ ಜನರೇಷನ್ ಅಂತ ಏನಿರುತ್ತೆ, ಅವ್ರನ್ನ ನಾವು ಭಾರತದ ಕಡೆ, ಇಂಡಿಯನ್ ಆರ್ಮಿಯ ಕಡೆ ಗೌರವ ಪ್ರೀತಿಯಿಂದ ನೋಡುವಂತಹ ಒಂದು ಮನಸ್ಥಿತಿ ಹಾಗೂ ಮಹಲನ್ನ ಕ್ರಿಯೇಟ್ ಮಾಡಬೇಕು. ಅಲ್ಲಿನ ಎಜುಕೇಶನ್ ಮೇಲೆ ತುಂಬಾ ನಿಗಾ ವಹಿಸಬೇಕು. ಯಾಕೆಂತಂದ್ರೆ ಎಜುಕೇಶನ್ ನ ಮೂಲಕ ಮಾತ್ರ ನಾವು ಮನಸ್ಥಿತಿಯನ್ನ ಬದಲಾಯಿಸೋಕೆ ಸಾಧ್ಯ. ಹಾಗಾಗಿ ಇವತ್ತಿನ ಯಂಗ್ ಕಾಶ್ಮೀರಿ ಮುಸ್ಲಿಮ್ಸ್ ಅಂಡ್ ಅಪ್ಕಮಿಂಗ್ ಜನರೇಷನ್ ಏನಿದೆ, ಅವರಿಗೆ ಭಾರತದ ಮೇಲೆ ಪ್ರೀತಿ ಬರುವಂತ ಆದ್ರೆ ಇವರ ಈ ಟೆರರಿಸಂ ನ ದಂಧೆ ಇದೆ ಅಲ್ಲ, ಅವಾಗ ಲೋಕಲೈಟ್ಸ್ ಸಪೋರ್ಟ್ ಸಿಗೋದಿಲ್ಲ. ಹಾಗಾಗಿ ಯಾರ್ಯಾರೆಲ್ಲ ಹೇಳ್ತಿದಾರಲ್ಲ ಬೈಕಾಟ್ ಕಾಶ್ಮೀರ್, ಮತ್ತೊಂದೆಲ್ಲ ಹೇಳ್ತಾರಲ್ಲ, ಹೋಗ್ಬೇಕು, ನಾವು ಪದೇ ಪದೇ ಹೋಗ್ಬೇಕು.
ಅಲ್ಲಿ ಸಾಧ್ಯ ಆದ್ರೆ ಯಾವ್ದಾದ್ರು ಒಂದು ಹೋಮ್ ಸ್ಟೇ ಅನ್ನೋ ಅಥವಾ ಯಾವುದೋ ಒಂದು ಪ್ರಾಪರ್ಟಿಯನ್ನ ರೆಂಟ್ ಔಟ್ ಮಾಡ್ಕೊಂಡು ಅಲ್ಲಿ ಹಿಂದೂಗಳ ವಾಸ್ತವ್ಯ ಶುರು ಆಗ್ಬೇಕು. ಕಾಶ್ಮೀರಿ ಪಂಡಿತರು ವಾಪಸ್ ಹೋಗ್ಬೇಕು. ಅವ್ರು ವಾಪಸ್ ಹೋಗ್ಬೇಕು ಅಂತಂದ್ರೆ, ರೀಸೆಟಲ್ಮೆಂಟ್ ಆಗ್ಬೇಕು ಅಂತಂದ್ರೆ ಕೇಂದ್ರ ಸರ್ಕಾರ ಯುದ್ಧೋಪಾದಿಯಲ್ಲಿ ಕೆಲಸ ಮಾಡ್ಬೇಕು. ಅಲ್ಲಿ ಎಲ್ಲಿವರೆಗೂ ಹಿಂದೂ ಪಂಡಿತ್ಸ್ ವಾಪಸ್ ಆಗಲ್ವೋ ಅಲ್ಲಿವರೆಗೂ ಇವರ ರ್ಯಾಡಿಕಲೈಸೇಷನ್ ಕಡಿಮೆ ಆಗೋದಿಲ್ಲ. ಹಾಗೆ ಯಾವಾಗ ಹಿಂದೂ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ ಆಗತ್ತೆ, ಯಾರ್ಯಾರು ಖ್ಯಾತೆ ತೆಗಿತಾರಲ್ವಾ, ನಾವು ಜಾಸ್ತಿ ಇದೀವಿ ಪಾಪ್ಯುಲೇಷನ್ ಅಲ್ಲಿ ಅನ್ನೋ ಸಾಬ್ರು, ಅವಾಗ ಅವರು ನರ್ಬ್ ಆಗ್ತಾರೆ. ಯಾವಾಗ ಇವ್ರ ಖ್ಯಾತೆ ತೆಗೆಯೋದು? ಪಾಪ್ಯುಲೇಷನ್ ಜಾಸ್ತಿ ಆದಾಗ. ಅದಕ್ಕೆ ನಾವೇನ್ ಮಾಡೋದು? ಅಲ್ಲಿ ಯಾರು ನಿಜವಾದ ಹಕ್ಕುದಾರರು ಇರ್ತಾರೆ, ಶತಮಾನಗಳಿಂದ ಕಶ್ಯಪ ಋಷಿಯ ನಾಡು ಅದು ಕಾಶ್ಮೀರ ಅಂತಂದ್ರೆ, ಕಾಶ್ಮೀರ್ ಹಮಾರಾ ಥಾ ಹೇ ಔರ್ ರಹೇಗಾ. ಹಂಗಾಗಿ ಟೂರಿಸಂ ಇನ್ನೂ ಜಾಸ್ತಿ ಆಗ್ಬೇಕು ಕಾಶ್ಮೀರಕ್ಕೆ. ವೈಷ್ಣೋ ದೇವಿಗೆ ಹೋಗುವವರ ಸಂಖ್ಯೆ ಜಾಸ್ತಿ ಆಗ್ಬೇಕು. ಬರೇ ನಾರ್ತ್ ಈಸ್ಟ್ ಅಲ್ಲ, ಸೌತ್ ಇಂಡಿಯಾದಿಂದ ವರ್ಷಕ್ಕೊಂದು ಸರ್ತಿ ವೈಷ್ಣೋ ದೇವಿಗೆ ಹೋಗುವಂತಹ ಪರಿಪಾಠವನ್ನ ಇಟ್ಕೊಳ್ಬೇಕು. ಅಮರನಾಥಕ್ಕೆ ಹೋಗ್ಬೇಕು. ಯಾಕೆ ಹೋಗ್ಬಾರ್ದು? ಯಾಕೆ ನಾವು ಬೈಕೌಟ್ ಮಾಡ್ಬೇಕು? ಬೈಕೌಟ್ ಮಾಡಿದ್ವಿ ಅಂತಂದ್ರೆ ನಾವು ಅವರ ಫೇವರ್ ಅಲ್ಲಿ ಕೆಲಸ ಮಾಡ್ತೀವಿ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾರು ಈ ಹಿಂದುತ್ವನ ಹೆಸರನ್ನ ಇಟ್ಕೊಂಡು ಇವಾಗ ನಮ್ಮ ದೇಶದ ಒಳಗಡೆ ಇರುವಂತಹ ನಮ್ಮ ಯುನಿಟಿಯನ್ನ ಈ ಸಂದರ್ಭದಲ್ಲಿ ಯಾವಾಗ ಇಟ್ಸ್ ಅ ಮ್ಯಾಟರ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ, ಅಂಥವರನ್ನ ನಂಬಬೇಡಿ. ಅಂಥವರು ಅವರವರ ದರಿದ್ರ ದಂಧೆಯನ್ನ ಮಾಡ್ಕೊಳ್ತಿದ್ದಾರೆ. ಇವರಿಗೂ ಈ ಮದ್ರಸಾದಲ್ಲಿ ಬ್ರೇನ್ ವಾಶ್ ಮಾಡ್ತಾರಲ್ಲ ಜಿಹಾದ್ ಮಾಡೋಕೆ ಮುಲ್ಲಾಗಳು, ಅವರಿಗೇನು ಡಿಫ್ರೆನ್ಸ್ ಇಲ್ಲ. ನೀವು ಲೆಕ್ಕ ಹಾಕೊಳ್ಳಿ, ನಮ್ಮ ಹಿಂದೂ ಕಾರ್ಯಕರ್ತರು ಎಷ್ಟು ಜನ ಸತ್ತಿದಾರಲ್ಲ ಇಲ್ಲಿವರೆಗೂ. ಅವರು ಯಾರ್ಯಾರ ಭಾಷಣಗಳನ್ನ, ಯಾರ್ಯಾರ ಕೋಮುವಾದಿ ಭಾಷಣಗಳನ್ನ ಕೇಳಿ ಸತ್ತಿರೋದು. ಸತ್ತ ತಕ್ಷಣ ಇವ್ರ ಫ್ಯಾಮಿಲಿಗೆ ನಾವು ನೆರವು ಮಾಡ್ತೀವಿ ಅಂತ QR ಕೋಡ್ ಅನ್ನ ಹಾಕೊಂಡು ನಿಮ್ಮ ಹತ್ರ ಭಿಕ್ಷೆ ಬಿಡ್ತಾರೆ. ಆ QR ಕೋಡ್ ಇಂದ ಬಂದಿರುವಂತಹ ಅಮೌಂಟ್ ಯಾವ್ಯಾವ ಅಕೌಂಟ್ಗೆ ವಿಡ್ರಾ ಆಗತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆಯಾ? ನನಗ್ ಗೊತ್ತಿದೆ. ಯಾಕೆಂತಂದ್ರೆ ಈ ಸೋಕಾಲ್ಡ್ ಹಿಂದುತ್ವದ ಒಂದು ಟಿವಿ ಚಾನೆಲ್ ನಲ್ಲಿ, ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ನಾನು ವರ್ಕ್ ಮಾಡಿದೀನಿ. ಅದಕ್ಕೋಸ್ಕರ ನಾನು ಇವರ ಬಣ್ಣವನ್ನ ನಿಮ್ಗೆ ಹೇಳ್ತಾ ಇರೋದು. ನಿಮ್ಮ ಎದುರುಗಡೆ ಕಾಣಿಸ್ಕೊಳ್ತಾ ಇರೋದು ಒಂದು, ಹಿಂದ್ಗಡೆ ಇರೋದು ಒಂದು. ಇವರಿಗೂ ಆ ಇಸ್ಲಾಮಿಕ್ ಮುಲ್ಲಾಗಳಿಗೂ ಏನೂ ಡಿಫ್ರೆನ್ಸ್ ಇಲ್ಲ. ಆ ಮುಲ್ಲಾಗಳು ಹಾಗೆ ಬಡತನ ಇರೋರ್ನ, ಯಾರಿಗೆ ಊಟಕ್ಕೂ ಗತಿ ಇರೋದಿಲ್ಲ ಅಂತ ಮಕ್ಕಳನ್ನ ಹಿಡ್ಕೊಂಡು ಬರ್ತಾರೆ. ಯಾರು ಫೈನಾನ್ಷಿಯಲಿ ಫಿಟ್ ಇರ್ತಾರೆ ಅಂತವ್ರನ್ನ ಟಾರ್ಗೆಟ್ ಮಾಡಕ್ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಅವರಿಗೆ ಕಾನೂನು ಏನು, ಇವ್ರು ಯಾಕೆ ಹಿಂಗೆ ಹೇಳ್ತಾರೆ ಅನ್ನೋದನ್ನ ಆಲೋಚನೆ ಮಾಡುವಂತಹ ಬುದ್ಧಿ ಇರತ್ತೆ. ಯಾರನ್ನ ರ್ಯಾಡಿಕಲೈಸ್ ಮಾಡಬಹುದು ಅಂತಂದ್ರೆ ಬಡತನದ ಸಮಸ್ಯೆ ಇರೋರ್ಗೆ. ಯಾರು ರ್ಯಾಡಿಕಲೈಸ್ ಮಾಡ್ತಾರೆ ಅಂತಂದ್ರೆ ತೀರಾ ಓದಿರೋರು. ಹೆಂಗ್ ಇವ್ರನ್ನ ಮ್ಯಾನಿಪುಲೇಟ್ ಮಾಡಬಹುದು ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಈ ಬಹಳಷ್ಟು ಜನ ಯಾರು ಈ ಟೆರರಿಸ್ಟ್ ಆರ್ಗನೈಸೇಷನ್ ಅಲ್ಲಿ ಮಾಸ್ಟರ್ ಮೈಂಡ್ಸ್ ಅಂತ ಇರ್ತಾರೆ, ತುಂಬಾ ಓದಿರೋರಾಗಿರ್ತಾರೆ ಅವರು. ಸರ್ಜನ್, ರಿಸರ್ಚ್ ಸ್ಕಾಲರ್, ಫಿಲಾಸಫರ್, ಇಂಥ ದೊಡ್ಡ ದೊಡ್ಡ ತಲೆ ಓಡುವಂತವ್ರೆ ಈ ಮುಲ್ಲಾಗಳಾಗೋದು, ಮಾಸ್ಟರ್ ಮೈಂಡ್ಗಳಾಗೋದು. ಅವ್ರು ಯಾರು ಕೂಡ ಹೋಗಿ ಇದನ್ನ ಎಕ್ಸಿಕ್ಯೂಟ್ ಮಾಡೋದಿಲ್ಲ. ಬೇರೆಯವ್ರ ಮಕ್ಕಳನ್ನ, ಬಡವರನ್ನ ಹಿಡಿದು ಅವ್ರ ಹತ್ರ ಜಿಹಾದ್ ಮಾಡಿಸೋದು, ನಿನಗ್ ಜನ್ನತ್ ಕರ್ಕೊಂಡು ಹೋಗ್ತೀನಿ, ಅಲ್ಲೋಗ್ ಬಾಂಬ್ ಬಿಡು ಅಲ್ಲಾಹ್ ಹೆಸರಲ್ಲಿ ಅಂತ ಹೇಳ್ಕೊಡ್ತಾರೆ. ಇವ್ರು ಯಾರು ಸಾಯೋದಿಲ್ಲ. ಸೇಮ್ ಟು ಸೇಮ್ ನಮ್ಮ ಹಿಂದುತ್ವದಲ್ಲಿ ಯಾರು ಉಗ್ರ ಭಾಷಣಕೋರರು ಇರ್ತಾರಲ್ಲ ಅವ್ರು ಯಾರು ಸಾಯೋದಿಲ್ಲ. ನೀವು ಲೆಕ್ಕ ಹಾಕೊಳ್ಳಿ. ಸಾಯೋದ್ ಯಾರು? ಪಾಪದ ಹಿಂದೂ ಕಾರ್ಯಕರ್ತರು. ಅವ್ರ ಹೆಸರಲ್ಲಿ QR ಕೋಡ್ ಹಾಕಿ ಇವರು 10 ವರ್ಷದವರೆಗೆ ಭಿಕ್ಷೆ ಬಿಡ್ತಾ ಇರ್ತಾರೆ. ಅವ್ರ ಅಮ್ಮಂದ್ರು, ಅವ್ರ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಒಂದ್ 4 ಫೋಟೋ ತಕೊಂಡ್ಬಂದ್ಬಿಡ್ತಾರೆ. ಆಮೇಲೆ ನಿಮ್ಮ ಎದುರುಗಡೆ ನೋಡಿ, ನಾನು ನಮ್ಮ ಹಿಂದೂ ಕಾರ್ಯಕರ್ತ, ಹತರಾದ ಜಿಹಾದಿಗಳಿಂದ ಹತರಾದ ಇವರ ತಾಯಿಯ ಜೊತೆ ದೀಪಾವಳಿ ಆಚರಿಸಿದ್ದೇನೆ, ಸಂಕ್ರಾಂತಿ ಆಚರಿಸಿದ್ದೇನೆ, ವರ್ಷಕ್ಕೊಂದೇ ಸರ್ತಿ ಮುಗೀತಲ್ಲಿಗೆ. ಆಮೇಲೆ ಅವ್ರನ್ನ ಕೇಳೋರು ಇರಲ್ಲ. ಈ ಪರಿಸ್ಥಿತಿ ಇರುವಾಗ ಧರ್ಮದ ಅಮಲಿಗೆ ಹೋಗ್ಬೇಡಿ, ಧರ್ಮವನ್ನ ಪರಿಪಾಲಿಸಿ. ಈ ಹೋರಾಟದ ಕೋಲಾಟ ಮಾಡ್ತಾ ಇರ್ತಾರಲ್ಲ ಅವ್ರನ್ನೆಲ್ಲ ಕೇಳ್ಬೇಡಿ. ಹಂಗೆ ಹೆಣ್ಮಕ್ಳನ್ನ ಯಾರು ಗೌರವಿಸೋದಿಲ್ಲ, ಅವ್ರು ಬಟ್ಟೆ ಬಗ್ಗೆ ಕಮೆಂಟ್ ಮಾಡ್ತಾರೆ. ನೀವು ಹಣೆಗಿಟ್ಕೋಬೇಕು, ನೀವು ಬಳೆ ಹಾಕೋಬೇಕು, ನೀವು ಸೀರೆ ಉಟ್ಕೋಬೇಕು, ನೀವು ಶಾಲ್ ಹಾಕೋಬೇಕು ಅಂತ ಯಾರು ಹೇಳ್ತಾರೆ, ಇವ್ರು ಯಾರಿಗೂ ಶ್ರೀರಾಮನ ಹೆಸರನ್ನ ಹೇಳುವಂತಹ ಹಕ್ಕಿಲ್ಲ. ಯಾಕೆ ಅಂತಂದ್ರೆ ಸನಾತನ ಧರ್ಮದಲ್ಲಿ ವಸ್ತ್ರದ ಕಾನ್ಸೆಪ್ಟ್ ಅನ್ನೋದು ಇವರಿಗೆ ಗೊತ್ತೇ ಇರಲ್ಲ. ಶಾಸ್ತ್ರವನ್ನ ತೆಗೆದು ಓದೇ ಇರಲ್ಲ. ಬರೇ ಶಸ್ತ್ರ ಹಿಡ್ಕೊಂಡು ಹೋಗೋದಲ್ಲ, ಶಾಸ್ತ್ರದ ಜೊತೆ ಶಸ್ತ್ರ ಇದ್ರೆ ಮಾತ್ರ ಅದನ್ನ ಪರಶುರಾಮ ರಕ್ತ ಅಂತ ಕರೆಯೋದು, ಅದನ್ನ ಸಂಸ್ಕಾರ ಅಂತ ಕರೆಯೋದು. ಬರೇ ಶಾಸ್ತ್ರ ಇದ್ರು ಆಗೋದಿಲ್ಲ, ಬರೇ ಶಸ್ತ್ರ ಹಿಡ್ಕೊಂಡಿದ್ರು ಕಾಯೋದಿಲ್ಲ. ಎರಡೂ ಇರ್ಬೇಕು, ಆವಾಗ ಹಿಂದುತ್ವ. ಹಂಗೆ ಹಿಂದುತ್ವ ಅಂತಂದ್ರೆ ಒಡಿ ಬಡಿ ಕೊಡಿ ಕೊಲ್ಲು ಜಿಹಾದಿ ಮೈಂಡ್ ಸೆಟ್ ಅಲ್ಲ ನಮ್ದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವಾಗ ನಮಗೂ ಆ ಟೆರರಿಸ್ಟ್ಗೂ ಏನು ಡಿಫ್ರೆನ್ಸ್ ಇರೋದಿಲ್ಲ. ನನ್ನ ವಿಷಯಕ್ಕೆ ಬಂದ್ರೆ ನಿನ್ನನ್ನ ಸಂಹಾರ ಮಾಡ್ತೀನಿ, ಇದು ಹಿಂದುತ್ವ. ಈ ಹಿಂದುತ್ವವನ್ನ ನಾವು ನಮ್ಮ ಶಾಸ್ತ್ರದ ಮೂಲಕ ಕಲಿಬೇಕು. ಈ ಉಗ್ರ ಭಾಷಣಕೋರರಿಂದ, QR ಕೋಡ್ ಇಡೋರಿಂದ, ಅಥವಾ ಹಿಂಗಿದ್ದು ಒಂದು ಘಟನೆ ನಡೆದಾಗ ನ್ಯಾಷನಲ್ ಸೆಕ್ಯೂರಿಟಿ ವಿಷಯ ಇರುವಾಗ ಬನ್ನಿ 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 ಹಿಂದೂ ಮುಸ್ಲಿಂ ಮಾಡೋಣ, ಹಿಂದೂ ಮುಸ್ಲಿಂ ಮಾಡೋಣ ಅನ್ನೋರಲ್ಲ. ನಮ್ಮ ಭಾಷೆಯ ಬಗ್ಗೆ ನಮ್ಗೆ ಗೌರವ ಇರಬೇಕು,
ನಮ್ಮ ಧರ್ಮವನ್ನ ನಾವು ಅನುಸರಿಸಬೇಕು. ಬೇರೆ ಮತದವರು ಯಾರಿರ್ತಾರೆ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡೋಣ, ನಮ್ ಜೊತೆ ಚೆನ್ನಾಗಿರಿ ಅಂತ ಹೇಳೋಣ. ಹಂಗೆ ಖ್ಯಾತೆ ತೆಗಿಯಕ್ ಬಂದ್ರೆ ಬಾಲವನ್ನ ಕಟ್ ಮಾಡಿ ಕೂರಿಸ್ಬೇಕು. ಇದು ಹಿಂದುತ್ವ, ಇದು ಹಿಂದೂ ರಾಷ್ಟ್ರದ ಕಾನ್ಸೆಪ್ಟ್. ಇದನ್ನ ಅರ್ಥ ಮಾಡ್ಕೊಳ್ಳಿ. ಎಷ್ಟು ನೀವು ಕೇಳ್ತಿರೋ ಅಷ್ಟೇ ಓದಿ, ಅವಾಗ ಇದಿದೆ ಅಲ್ಲ ಅದು ವೈಡ್ ಆಗ್ತಾ ಹೋಗುತ್ತೆ, ಬುದ್ಧಿ ಮತ್ತೆ ವೈಡ್ ಆಗುತ್ತೆ. ಜೊತೆಗೆ ನಮ್ಗೆ ಯಾವುದೇ ರಾಜ್ಯವನ್ನ ಒಂದು ಮೀಡಿಯಾದ ಮೂಲಕ ತಿಳ್ಕೊಳ್ಳೋದಕ್ಕೂ ಆ ರಾಜ್ಯದಲ್ಲಿ ನಿಂತು ನಾವು ನೋಡೋದಕ್ಕೂ ಆ ಜನರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಡಿಫರೆನ್ಸ್ ಇರುತ್ತೆ. ಅದಕ್ಕೆ ದಯವಿಟ್ಟು ಎಷ್ಟು ನಿಮ್ಮ ಹತ್ರ ಸಾಧ್ಯ ಇದೆಯೋ, ನೀವೇನ್ ದೊಡ್ಡ ಲಕ್ಸುರಿ ಟ್ರಿಪ್ ಮಾಡ್ಬೇಕಂತ ಇಲ್ಲ, ಎಷ್ಟು ಸಾಧ್ಯ ಇದೆಯೋ ಭಾರತವನ್ನ ಅಷ್ಟು ನೋಡಿ. ಭಾರತವನ್ನ ನಾವು ಎಷ್ಟು ನೋಡ್ತೀವೋ ಪ್ರಪಂಚವನ್ನ ನೋಡಿದ ಹಾಗೆ. ಜಮ್ಮುದಲ್ಲಿ ಒಂದು ರೀತಿಯ ಟೆರೇನ್, ಕೇರಳದಲ್ಲಿ ಒಂದು ಬ್ಯೂಟಿಫುಲ್ ಟೆರೇನ್, ಈ ಕಡೆ ಅರುಣಾಚಲ ಪ್ರದೇಶದಲ್ಲಿ ಒಂದು ಟೆರೇನ್, ಗುಜರಾತ್ ನಲ್ಲಿ ಒಂದು ಟೆರೇನ್. ಪ್ರತಿ 12 ಕಿಲೋಮೀಟರ್ಗೆ ನನ್ನ ದೇಶದ ಸಂಸ್ಕಾರ, ಸಂಸ್ಕೃತಿ, ಭಾಷೆ, ಆಚಾರ, ವಿಚಾರ, ವೇಷ, ಭೂಷಣ ಎಲ್ಲ ಬದಲಾಗುತ್ತೆ. ಇಂಥ ಬ್ಯೂಟಿಫುಲ್ ಕಂಟ್ರಿಯಲ್ಲಿ ಇರುವಾಗ ನಾವು ಈ ಕಂಟ್ರಿಯ ಯುನಿಟಿ ಬಗ್ಗೆ ಮೊದಲು ಆಲೋಚನೆ ಮಾಡಿ ಆಮೇಲೆ ಕಿತ್ತಾಡೋಣ. ಭಾಷೆ ಮತ್ತೊಂದು, ಮರದೊಂದು, ಜಾತಿ ಮತ್ತೊಂದು, ಆಮೇಲೆ ಕಿತ್ತಾಡೋಣ. ಎಲ್ಲ ಫ್ರೀ ಆಗಿ ದೇಶದ ಬಾರ್ಡರ್ ಸೇಫ್ ಆಗಿರುವಾಗ, ಮಾಡಕ್ ಕೆಲಸ ಇಲ್ಲ ಅಂತ ಇರುವಾಗ ಆವಾಗ ಕಿತ್ತಾಡೋಣ. ನಾವು ನಮ್ಮಲ್ಲೇ ಕಿತ್ತಾಡೋದು ಆ ಸಮಯದಲ್ಲಿ. ಟೈಮ್ ಪಾಸ್ ಆಗಿಲ್ಲ ಅಂತ ಕಿತ್ತಾಡ್ತೀವಲ್ವಾ, ಆವಾಗ ಅದು. ಬಟ್ ಇವಾಗ ಟೈಮ್ ಪಾಸ್ ಮಾಡೋದಲ್ಲ. ಇವಾಗ ಮಾತು ಇರೋದು ದೇಶದ ವಿಚಾರ, ದೇಶದ ಭದ್ರತೆಯ ವಿಚಾರ. ನನ್ನ ದೇಶವನ್ನ ಬೇಕು ಅಂತಾನೆ ಪ್ರತಿ ವರ್ಷ ಕೆಣಕ್ತಾ ಇರುವಂತಹ ಪಾಕಿಸ್ತಾನದ ವಿಚಾರ, ಆ ಪಾಕಿಸ್ತಾನವನ್ನ ಸರ್ವನಾಶ ಮಾಡುವ ವಿಚಾರ. ಈ ಸಮಯದಲ್ಲಿ ದಯವಿಟ್ಟು ಯಾರೂ ಕೂಡ ಯಾವುದೇ ಭಾಷೆ, ಯಾವುದೇ ಪ್ರಾಂತ್ಯ, ಯಾವುದೇ ಜಾತಿ, ಯಾವುದೇ ಮತ, ಯಾವುದೇ ಧರ್ಮದ ಆಧಾರದ ಮೇಲೆ ಡಿವೈಡ್ ಆಗಬೇಡಿ. ಹಾಗೆ ನಿಮ್ಮ ಪಕ್ಷದ ಸಿದ್ಧಾಂತಗಳಿಗೆ ಏನೇ ಇರಬಹುದು, ನಿಮ್ಗೆ ಒಬ್ಬ ವ್ಯಕ್ತಿ ಇಷ್ಟ ಇಲ್ಲದೇ ಇರಬಹುದು, ಅವರು ನಮ್ಮ ಪ್ರೈಮ್ ಮಿನಿಸ್ಟರೇ ಆಗಿರಬಹುದು. ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಅದನ್ನ ತೋರ್ಸಕ್ ಹೋಗ್ಬೇಡಿ, ಹಳಿಯಕ್ ಹೋಗ್ಬೇಡಿ. ಈಗ ನಾವು ಭಾರತೀಯ, ನಮ್ಮ ಐಡೆಂಟಿಟಿ ಮತ್ಯಾವುದು ಇರಬಾರ್ದು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ ಅದೆಲ್ಲದು ಯಾವಾಗ ಬರ್ಬೇಕು ಅಂತಂದ್ರೆ ಈ ದೇಶದ ವಿಚಾರ ಆದ್ಮೇಲೆ. ಮೊದಲು ನಾವು ಇಂಡಿಯನ್, ಭಾರತೀಯನಾದ ಮೇಲೆ ಬಾಕಿದೆಲ್ಲ ಆಗೋಣ. ಜೊತೆಗೆ ಮಾನವೀಯ ಮೌಲ್ಯ ಇಲ್ಲದೆ ಇರುವಂತಹ ಪಾಕಿಸ್ತಾನದ ವಿಚಾರದಲ್ಲಿ ಇನ್ನು ಮೇಲೆ ನಾವು ಮಾನವೀಯತೆ ತೋರಿಸುವಂತಹ ಯಾವುದೇ ದೊಡ್ಡ ಗುಣ ನಮ್ಮದು ಆಗಬಾರದು. ಆ ಒಂದು ನಿಟ್ಟಿನಲ್ಲಿ ಮೋದಿ ಸರ್ಕಾರ ಕೆಲಸ ಮಾಡಬೇಕು ಅನ್ನುವಂತಹ ಆಗ್ರಹ ನಂದು. ಹಾಗಾಗಿಯೇ ಯುದ್ಧ ಮಾಡಬೇಕು. ಸರಿಯಾದ ಸಮಯದಲ್ಲಿ ನಮ್ಮ ಸೇನೆಯನ್ನ ಸಶಕ್ತವಾಗಿ ನೋಡಿಕೊಂಡು, ನಮ್ಮ ಸೇನೆಗೆ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಡ್ಯಾಮೇಜ್ ಆಗುವ ರೀತಿಯಲ್ಲಿ ಎಲ್ಲಾ ರೀತಿಯ ಪ್ಲಾನ್ ಅನ್ನ ವ್ಯವಸ್ಥಿತವಾಗಿ ರೂಪಿಸಿಕೊಂಡು ಪಾಕಿಸ್ತಾನವನ್ನ ಸರ್ವನಾಶ ಮಾಡಬೇಕು. ಕರೆಕ್ಟಾ? ನೇಷನ್ ಫಸ್ಟ್. ಐ ರಿಪೀಟ್, ನೇಷನ್ ಫಸ್ಟ್. ಧನ್ಯವಾದ.